ನಮಸ್ಕಾರ. ಈ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಚಾಪ್ಟರ್ 6ರ ಮೇಲೆ ಅಂದರೆ ಸೆಕ್ಷನ್ 94ಇಂದ 103ರವರೆಗೆ ಇರತಕ್ಕಂತಹ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. 2 ವಿಡಿಯೋಗಳನ್ನು ನಾನು ಈಗಾಗಲೇ ನಿಮ್ಮ ಮುಂದೆ ತಂದಿದ್ದೀನಿ. ಐ ಹ್ಯಾವ್ ಬ್ರಾಟ್ 2 ವಿಡಿಯೋಸ್ ಬಿಫೋರ್ ಯು ಆ್ಯಂಡ್ ದೋಸ್ 2 ವಿಡಿಯೋಸ್ ವೇರ್ on section 94, section 95 and exception to section 95. section 95 ಇಷ್ಟು ವಿಷಯವನ್ನು ನಾನು ನಿಮಗೆ ಚರ್ಚೆ ಮಾಡಿದೆ. ಇದೇನು ಹೇಳುತ್ತೆ ಅಂತಂದರೆ, ಓರಲ್ evidences are excluded in case of documents. ದಸ್ತಾವೇಜುಗಳ ವಿಷಯದಲ್ಲಿ ಮೌಖಿಕ ಸಾಕ್ಷ್ಯವನ್ನು ಹೊರಗಿಡಲಾಗ್ತದೆ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡಿದ್ದೀವಿ. ಸೆಕ್ಷನ್ 94ಅಲ್ಲಿ we are mainly talking about the terms and subject matter. ಇವುಗಳ ಬದಲಾವಣೆಯನ್ನು ಮಾಡೋಕ್ಕಾಗೋದಿಲ್ಲ ಅಂತ. ಒಂದು ಲಿಖಿತ ದಸ್ತಾವೇಜಿನಲ್ಲಿ ಇವುಗಳ ಬದಲಾವಣೆಯನ್ನು ಮಾಡಲಿಕ್ಕಾಗೋದಿಲ್ಲ. ಸೆಕ್ಷನ್ 95ನಲ್ಲಿ ಏನು ಹೇಳ್ತೀವಿ ನಾವು, ಒಮ್ಮೆ ಸೆಕ್ಷನ್ 94ಇಂದ ಪ್ರೂವ್ ಆದಂತಹ, ಸಾಬೀತಾದಂತಹ ದಸ್ತಾವೇಜಿನಲ್ಲಿ, ಈ ಡಾಕ್ಯುಮೆಂಟಿನಲ್ಲಿ ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ. ಓರಲ್ ಆಲ್ಟ್ರೇಷನ್ ನಾಟ್ ಪರ್ಮಿಟೆಡ್. ಓರಲ್ ಮಾಡಿಫಿಕೇಶನ್ ಜನರಲಿ ನಾಟ್ ಪರ್ಮಿಟೆಡ್, ಬಟ್ ಇಟ್ ಹ್ಯಾಸ್ ಗಾಟ್ 7 ಎಕ್ಸೆಪ್ಷನ್ಸ್. ಈ 7 ಪ್ರೊವಿಸೋಗಳಲ್ಲಿ, ಪ್ರಾವಧಾನಗಳಲ್ಲಿ ಅಥವಾ ಅಪವಾದಗಳಲ್ಲಿ, 7 ಸಂದರ್ಭಗಳಲ್ಲಿ ನಾವು ಆ ರೀತಿ ಮೌಖಿಕ ಸಾಕ್ಷ್ಯವನ್ನು ಕೊಡ್ಬೋದು ಅಂತಕ್ಕಂಥ ವಿವರವಾದ 2 ವಿಡಿಯೋನ ಮಾಡಿದ್ದೀನಿ. ದಿಸ್ ಈಸ್ ವಿಡಿಯೋ ನಂಬರ್ 1, ದಿಸ್ ಈಸ್ ವಿಡಿಯೋ ನಂಬರ್ 2. 2 ವಿಡಿಯೋನ ಮಾಡಿದ್ದೀನಿ ನಾನು. ಒಂದೇ ವಿಡಿಯೋ ಆಗಬೇಕಿತ್ತು, ಅಬ್ರಪ್ಟ್ಲಿ ನನ್ನ ರೆಕಾರ್ಡಿಂಗ್ ಸ್ಟಾಪ್ ಆಗಿದ್ದಕ್ಕೆ ಸೆಕೆಂಡ್ ವಿಡಿಯೋ ಮಾಡಿದ್ದೀನಿ. ಟುಡೇ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ದ ಥರ್ಡ್ ವಿಡಿಯೋ. 3ನೇ ಒಂದು ವಿಡಿಯೋನ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸೆಕ್ಷನ್ 96 to 102 ಐ ವಿಲ್ ಟ್ರೈ. 96ನಿಂದ 102ವರೆಗೆ ಇವತ್ತು ಈ ಸೆಕ್ಷನ್ಗಳನ್ನು ಚರ್ಚೆ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇಲ್ಲಿಯವರೆಗೆ ನಾವು ಯಾವುದೇ ಒಂದು ದಸ್ತಾವೇಜಿನ ವಿಷಯದಲ್ಲಿ ಸ್ಪಷ್ಟತೆ ಅಥವಾ ಅಸ್ಪಷ್ಟತೆಯ ಬಗ್ಗೆ ಮಾತಾಡಿರಲಿಲ್ಲ. ವಿ ಹ್ಯಾವ್ ನಾಟ್ ಸ್ಪೋಕನ್ ಅಬೌಟ್ ವೆದರ್ ಇಟ್ ಈಸ್ ಆಂಬಿಗ್ಯುಯಸ್ ಆರ್ ನಾನ್ ಆಂಬಿಗ್ಯುಯಸ್. ಅದು ಸ್ಪಷ್ಟವಾಗಿದೆಯೋ ಅಸ್ಪಷ್ಟವಾಗಿದೆಯೋ ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡಿರಲಿಲ್ಲ. ಸ್ಪಷ್ಟವಾಗಿದ್ದಾಗ ಏನು ಮಾಡಬೇಕು, ಅಸ್ಪಷ್ಟವಾಗಿದ್ದಾಗ ಏನು ಮಾಡಬೇಕು ಅನ್ನುವುದನ್ನು ಸೆಕ್ಷನ್ 96 to 102ನಲ್ಲಿ ನೋಡ್ತೀವಿ ನಾವು. ವಿ ವಿಲ್ ಸಿ ದೆಮ್. ಒಂದು ದಾಖಲಾತಿ ಅಥವಾ ಒಂದು ದಸ್ತಾವೇಜು, ಒಂದು ಅಗ್ರಿಮೆಂಟು ಅಥವಾ ಒಂದು ಕರಾರು, ಅದು ಸ್ಪಷ್ಟತೆಯನ್ನು ಹೊಂದಿದೆಯಾ, ಹೊಂದಿದ್ರೆ ಏನು ಮಾಡಬೇಕು, ಹೊಂದದೇ ಇದ್ದರೆ ಏನು ಮಾಡಬೇಕು, ಯಾವಾಗ ಎವಿಡೆನ್ಸ್ ಕೊಡಬೇಕು, ಯಾವಾಗ ಎವಿಡೆನ್ಸ್ ಕೊಡಬಾರ್ದು ಅಂತಕ್ಕಂಥದ್ದನ್ನು, ಅದನ್ನು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋದಾದರೆ, ಇಫ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಇಟ್, ಐ ಥಿಂಕ್ ಐ ಕ್ಯಾನ್ ಮೂವ್. ಎಸ್, ಸಿ the document which is, let us assume that document is there. ಯಾವುದೇ ಒಂದು ಡಾಕ್ಯುಮೆಂಟು ಹೇಗಿರ್ಬೋದು ಅಂತಂದರೆ, ಡಾಕ್ಯುಮೆಂಟ್ ದಸ್ತಾವೇಜ್, ಇಟ್ ಮೇ ಬಿ ಆಫ್ 2 types. One is ambiguous.
another is clear or unambiguous. Unambiguous ಇರ್ಬೋದು. Then in this again there are two categories. ಇಲ್ಲಿ ambiguity ಅಂದ್ರೆ ಅಸ್ಪಷ್ಟತೆ. ಇಲ್ಲಿ ಸ್ಪಷ್ಟತೆ. Then there is two type of ambiguity. One ambiguity is patent ambiguity. Another one is latent ambiguity. ambiguityಯಲ್ಲಿ ಮತ್ತೆ ಎರಡು ಪ್ರಕಾರ. ಒಂದು ಪೇಟೆಂಟ್ ಅಂದರೆ ಆನ್ ದ ಫೇಸ್ ಆಫ್ ಇಟ್ ಅಸ್ಪಷ್ಟತೆ. ಅಂದರೆ ನಮಗೆ ಕಣ್ಣಿಗೆ ಕಾಣುತ್ತೆ, ಕಣ್ಣಿಗೆ ಕಾಣುವ ಹಾಗೆ ಅದರ ಅಸ್ಪಷ್ಟತೆ ಇದೆ, ಅಂಬಿಗ್ಯೂಟಿ ಇದೆ. ದಟ್ ಈಸ್ ಪೇಟೆಂಟ್ ಅಂಬಿಗ್ಯೂಟಿ. ಗುಪ್ತ ಅಥವಾ ಸ್ತುಪ್ತ ಅಥವಾ ನಾವು ಗುಪ್ತ ಅಸ್ಪಷ್ಟತೆ. ಈ ಒಂದು ಕಾನ್ಸೆಪ್ಟನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ವಿ ಕ್ಯಾನ್ ಡಿಸ್ಕಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 96 to 102 ವೆರಿ ಕ್ಲಿಯರ್ಲಿ. ಕಲಂ 102ರವರೆಗೆ, 96ರಿಂದ 102ರವರೆಗೆ ಅದು ಈ ಎಲ್ಲವನ್ನು ಸೇರಿಸಿ ಅದು ಚರ್ಚೆ ಮಾಡ್ತದೆ. ಆಲ್ ದೀಸ್ ಥಿಂಗ್ಸ್ ಆರ್ ಟೇಕನ್ ಟುಗೆದರ್. ನೆನ್ಪಿಟ್ಕೊಳ್ಳಿ, ಜನರಲ್ ಆಗಿ ಯಾವುದೇ ಒಂದು ವಿಷಯ ಕ್ಲಿಯರ್ ಇತ್ತು ಅಂದರೆ ನೋ ಓರಲ್ ಎವಿಡೆನ್ಸ್ ಈಸ್ ಅಕ್ಸೆಪ್ಟೆಡ್. ಅಂದರೆ ಯಾವುದೇ ಮೌಖಿಕ ಸಾಕ್ಷ್ಯವನ್ನು ಅದು ಸ್ಪಷ್ಟವಾಗಿದ್ದರೆ ತಗೊಳ್ಳೋದಿಲ್ಲ. ಸ್ಪಷ್ಟವಾಗಿದ್ದರೆ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ದ ಜನರಲೈಸ್ಡ್ ಕಾನ್ಸೆಪ್ಟ್. ಅದಕ್ಕೂ ಎಕ್ಸೆಪ್ಷನ್ ಇರ್ತದೆ, ಅದನ್ನು ಆಮೇಲೆ ನೋಡೋಣ. ಎರಡನೇ ವಿಷಯ, ಅದು ಪೇಟೆಂಟ್ ಅಸ್ಪಷ್ಟತೆ ಇತ್ತಂತ ಇಟ್ಕೊಳ್ಳಿ. ಇವಾಗಲೂ ನೋ ಓರಲ್ ಎವಿಡೆನ್ಸ್ ಈಸ್ ಟೇಕನ್. ಓರಲ್ ಎವಿಡೆನ್ಸ್ ಈಸ್ ಪರ್ಮಿಟೆಡ್. ನೋ ಓರಲ್ ಎವಿಡೆನ್ಸ್ ಈಸ್ ನಾಟ್ ಪರ್ಮಿಟೆಡ್. ಇವೆರಡೂ ಪ್ರಸಂಗದಲ್ಲಿ ಇನ್ ದಿಸ್ ಸಿಚುಯೇಷನ್, ಇನ್ ಎ ಸಿಚುಯೇಷನ್ ಆಫ್ patent ambiguity, in a situation of full clarity, there is no question of oral evidence. Only in case of latent ambiguity, normally oral evidence is entertained. With this concept, let us see the theory. ಈ ಒಂದು ತತ್ವವನ್ನು ನೀವು ಇಟ್ಕೊಂಡು, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆಲ್ಸೋ. ಈ ಒಂದು ತತ್ವ ನಿಮ್ಮ ತಲೆಯಲ್ಲಿದ್ದರೆ, ಇಲ್ಲಿ ಡಾಕ್ಯುಮೆಂಟ್ ಅಂದರೆ ದಸ್ತಾವೇಜು. ಇದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಈ ಸೆಕ್ಷನ್ಗಳನ್ನು ಚರ್ಚೆ ಮಾಡ್ಬೋದು. ನಾವು ಐ ವಿಲ್ ಕಮ್ ಟು ಸೆಕ್ಷನ್, I think it has gone further. Yes. Section 96. What section 96 talks about is ambiguity only. Ambiguous. ದೋಷಪೂರಿತ, ಅಸ್ಪಷ್ಟ. ನಾನು ಅಸ್ಪಷ್ಟ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡಿದ್ದೀನಿ. ಅದಕ್ಕೆ ಇನ್ನೊಂದು ಶಬ್ದ ದೋಷಪೂರಿತ. ಈ ರೀತಿ ಇದ್ದಾಗ ಏನು ಮಾಡಬೇಕು ಅಂಥೇಳಿ.
ನೀವು ಬೇರೆ ಆ್ಯಕ್ಟಲ್ಲೇ ಫಸ್ಟು ಸೆಕ್ಷನ್ 96 ನೋಡ್ಬೋದು ನೀವು. ಯು ಕ್ಯಾನ್ ಸಿ ಸೆಕ್ಷನ್ 96 ಇನ್ ಬೇರೆ ಆ್ಯಕ್ಟ್ ಇಟ್ ಸೆಲ್ಫ್. Section 96, it has got examples. First, let me analyze this. Let me analyze. Exclusion of evidence to explain or amend ambiguous document. ನೋಡಿ, ಯಾವುದೇ ಒಂದು ಅಸ್ಪಷ್ಟ ಇರುವಂತಹ ದಾಖಲೆಯ ತಿದ್ದುಪಡಿ ಮಾಡುವುದಕ್ಕೆ ಅವಕಾಶವಿಲ್ಲ. When the language used in a document is on its face, prima facie, ನೋಡಿದ್ರೇನೆ ಗೊತ್ತಾಗ್ತದೆ, on its face, ambiguous, ಅಸ್ಪಷ್ಟವಾಗಿದೆ ಅಥವಾ ತಪ್ಪುಗಳಿಂದ ಒಳಗೊಂಡಿದೆ, ಡಿಫೆಕ್ಟಿವ್. ಎವಿಡೆನ್ಸ್ ಮೇ ನಾಟ್ ಬಿ ಗಿವನ್ ಆಫ್ ಫ್ಯಾಕ್ಟ್ಸ್ ವಿಚ್ ವುಡ್ ಶೋ ಇಟ್ಸ್ ಮೀನಿಂಗ್. ಅದಕ್ಕೋಸ್ಕರ ಇಲ್ಲ, ಇದು ಅಸ್ಪಷ್ಟತೆ ಇದೆಯಲ್ಲ, ಇದರ ಅರ್ಥ ಹೀಗೆ, ಇದರ ಅರ್ಥ ಹೀಗೆ, ಇದು ಹಿಂಗೆ ಓದಿ, ಇದು ಹಿಂಗೆ ತಿಳ್ಕೊಳ್ಳಿ ಅನ್ನುವಂತಹ ಯಾವುದೇ ಸಾಕ್ಷ್ಯವನ್ನು ನೀವು ಕೋರ್ಟ್ ಮುಂದೆ ತರೋ ಹಾಗಿದೆ. ಫಾರ್ ಎಕ್ಸಾಂಪಲ್, ತರ್ತೀರಿ ಅಂತ ಇಟ್ಕೊಳ್ಳಿ, ಆವಾಗೇನಾಗುತ್ತೆ, ಅದರ ಟರ್ಮ್ಸ ಬೇರೆ ಆಗುತ್ತೆ. ಇಟ್ ಬಿಕಮ್ಸ್ ಚೇಂಜಿಂಗ್ ದ ಟರ್ಮ್ಸ್, ಸೊ ಇಟ್ ಈಸ್ ನಾಟ್ ಪರ್ಮಿಟೆಡ್. ಅದಕ್ಕೆ 2 ಇಲಸ್ಟ್ರೇಷನ್ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. 2 ದೃಷ್ಟಾಂತಗಳಿದ್ದಾವೆ. ಏನು 2 ದೃಷ್ಟಾಂತಗಳು ಹೇಳ್ತವೆ? ನಂಬರ್ 1, ಎ ಅಗ್ರೀಸ್ ಇನ್ ರೈಟಿಂಗ್ ಟು ಸೆಲ್ ಎ ಹಾರ್ಸ್. ಒಂದು ಕುದುರೆಯನ್ನು ಮಾರುವುದಕ್ಕೆ ಎ ಬಿ ಯೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದದಲ್ಲಿ ಏನು ಬರೆದಿದ್ದಾರೆ ಅಂದರೆ, ಫಾರ್ 1,00,000 rupees ಆರ್ 1,50,000 rupees. ಎವಿಡೆನ್ಸ್ ಕ್ಯಾನಾಟ್ ಬಿ ಗಿವನ್ ಇನ್ ದಿಸ್ ಕೇಸ್. ನಾನು ಒಂದು ಕುದುರೆಯನ್ನು 1,00,000ಕ್ಕೆ ಅಥವಾ 1,50,000 ರೂಪಾಯಿಗೆ ನಿನಗೆ ಕೊಡುತ್ತೇನೆ, ಎಯು ಬಿಗೆ ಹೇಳ್ತಾನೆ. ನೋಡಿ, ಇದು 1,00,000 ನಾವು ಕರೆಕ್ಷನ್ ಓರಲ್ ಎವಿಡೆನ್ಸ್ ಕೊಡೋಕ್ಕಾಗಲ್ಲ, 1,50,000 ಅಂತಲೂ ಓರಲ್ ಎವಿಡೆನ್ಸ್ ಕೊಡೋಕ್ಕಾಗಲ್ಲ. ಇವನು ಹೇಳ್ಬೋದು, ಮಾರಾಟ ಮಾಡಿದವನು 1,50,000 ಅಂತ ಹೇಳ್ಬೋದು, ಕೊಂಡುಕೊಳ್ಳೋನು ಹೇಳ್ಬೋದು 1,00,000. ಅಂದರೆ ಇಲ್ಲಿ ಸಂಪೂರ್ಣ ಕಣ್ಣಿಗೆ ಕಾಣುವಂತಹ, ಹೊಳೆಯುವಂತಹ ತಪ್ಪು ಇದೆ. ಅಂದರೆ ಈ ಕಾಂಟ್ರಾಕ್ಟು ಅದರಷ್ಟಕ್ಕೆ ಅದೇ ನಲಿಫೈ ಆಗೋಗುತ್ತೆ, ಸತ್ತೋಗುತ್ತೆ. ಇಟ್ ಈಸ್ ಡಿಸ್ಟ್ರಾಯ್ಡ್. ನೋ ಇಂಪ್ಯಾಕ್ಟ್ ಆಫ್ ದ ಕಾಂಟ್ರಾಕ್ಟ್. Then you see B. A deed contains blanks. ಇಲ್ಲಿ ಒಂದು ಡೀಡ್ ಇದೆ. ಈ ಡೀಡಲ್ಲಿ ಎಲ್ಲ ಬರೆದಿದ್ದೀವಿ, ಎವ್ರಿಥಿಂಗ್ ಈಸ್ ದೇರ್. ಕೊನೆಗೆ ಲಾಸ್ಟಿಗೆ ಶೆಡ್ಯೂಲ್ ಅಂತಿದೆ. ಸೋ ಆ್ಯಂಡ್ ಸೋ, MA ನಂಬರ್, ಸೋ ಆ್ಯಂಡ್ ಸೋ ಇನ್ ಡ್ಯಾಶ್ ಪ್ಲೇಸ್ ಅಂತಿದೆ, ಈಸ್ ಸೋಲ್ಡ್. ಅಂದರೆ ಪ್ರಾಪರ್ಟಿ ಯಾವ್ಯಾವುದಿದೆ ಅನ್ನೋ ಡೀಟೇಲ್ಸೇ ಬರೋದಿಲ್ಲ ನಾವಲ್ಲಿ, ಆದರೆ ಅದನ್ನು ಮಾರಾಟ ಮಾಡಿದ್ದೀವಿ. ಇಟ್ ಈಸ್ ಲೈಕ್ ದಟ್. ಎ ಡೀಡ್ ಕಂಟೇನ್ಸ್ ಬ್ಲ್ಯಾಂಕ್ಸ್. ಎವಿಡೆನ್ಸ್ ಕ್ಯಾನಾಟ್ ಬಿ ಗಿವನ್ ಆಫ್ ಫ್ಯಾಕ್ಟ್ಸ್ ವಿಚ್ ಶುಡ್ ಶೋ ಹೌ ದೇ ವೇರ್ ಮೆಂಟ್ ಟು ಬಿ ಫಿಲ್ಡ್. ಇಲ್ಲಿ ನಾನೇನೇನು ಫಿಲಪ್ ಮಾಡಬೇಕು ಅನ್ನೋದನ್ನು ಹೇಳುವುದಕ್ಕೋಸ್ಕರ ಯು ಕೆನಾಟ್ ಗಿವ್ ಎನಿ ಎವಿಡೆನ್ಸ್, ಯಾವುದೇ ಸಾಕ್ಷ್ಯವನ್ನು ಕೊಡೋಕ್ಕಾಗಲ್ಲ ನೀವು. You cannot give anything before the court. This will die. Both will be invalid contracts. They are void contracts. We can say void ab initio ಅಂತ ಹೇಳ್ಬೋದು. ಆ ಡಾಕ್ಯುಮೆಂಟು ಇನ್ವ್ಯಾಲಿಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಅದು ಮೊದಲಿನಿಂದಲೇ ಮೇಲ್ನೋಟಕ್ಕೆ ಅದೇನಾಗಿದೆ, ತಪ್ಪುಗಳಿಂದ ಒಳಗೊಂಡಿದೆ. ಅದರಲ್ಲಿ ಬ್ಲ್ಯಾಂಕ್ಗಳಿದ್ದಾವೆ, ಅದರಲ್ಲಿ ಸಾಕಷ್ಟು ಅಸ್ಪಷ್ಟತೆ ಇದೆ, ಕಣ್ಣಿಗೆ ಕಾಣಿಸುವಂತೆ ಅಸ್ಪಷ್ಟತೆ. ಅಂತಹ ವಿಷಯದಲ್ಲಿ ಅಲ್ಲಿ ಮೌಖಿಕ ಸಾಕ್ಷ್ಯವನ್ನು ಕೊಡಲಿಕ್ಕೆ ಅಥವಾ ದಾಖಲಾತಿಗಳನ್ನು ಲೀಗಲೈಸ್ ಮಾಡಲಿಕ್ಕೆ ದೇರ್ ಈಸ್ absolutely no provision. Right? So what I have written in the theory, let me also see. When a language of the document is ambiguous, I have used the word uncertain or defective on its face. This is important. On its face is the important point to be noted. And example adna baribek now. Evidence cannot be given to explain its meaning or to fill up its defects. Principle.
If uncertainty or defect is apparent from the document itself, court will not permit oral evidence or extrinsic ಅಂದರೆ ಹೊರಗಿನ ಯಾವುದೇ ಎವಿಡೆನ್ಸನ್ನು ಅದನ್ನು ಸರಿಪಡಿಸಲಿಕ್ಕೆ, ವಿವರಿಸಲಿಕ್ಕೆ ಅಥವಾ ಅಲ್ಲಿ ಬ್ಲ್ಯಾಂಕ್ ಇದ್ದದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಕೋರ್ಟ್. ಪರ್ಮಿಷನ್ ಕೊಡೋದಿಲ್ಲ. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ದಿಸ್, ರೈಟ್? ಸೊ ಯು ಸಿ, ಐ ಹ್ಯಾವ್ ಟೋಲ್ಡ್ ಪೇಟೆಂಟ್, ಇದಕ್ಕೆ ನಾವೇನಂತೀವಿ? ಇದಕ್ಕೆ ನೋ ಓರಲ್ ಎವಿಡೆನ್ಸ್. ಇನ್ ಅದರ್ ವರ್ಡ್ಸ್, ದಿಸ್ ಈಸ್ ಎ ಪ್ಯಾಟೆಂಟ್ ಎಂಬಿಗಿಟಿ. ನಾವು ಇದಕ್ಕೇನು ಹೇಳ್ಬೋದು ಹೆಸರನ್ನ? ಬ್ರ್ಯಾಕೆಟಲ್ಲಿ ಯು ಕ್ಯಾನ್ ರೈಟ್ ಪ್ಯಾಟೆಂಟ್ ಆಂಬಿಗ್ವಿಟಿ. ದಿಸ್ ಈಸ್ ಎ ಪ್ಯಾಟೆಂಟ್ ಅಂದರೆ ಸ್ಪಷ್ಟವಾದಂತಹ ಅಸ್ಪಷ್ಟತೆ, ಸ್ಪಷ್ಟವಾದಂತಹ ಅಸ್ಪಷ್ಟತೆ ಅಥವಾ ಮೇಲ್ನೋಟಕ್ಕೆ ಅಸ್ಪಷ್ಟವಾಗಿದ್ದರೆ. ಆನ್ ದ ಫೇಸ್ ಆಫ್ ಇಟ್ ಅನ್ನೋದಕ್ಕೆ ಶಬ್ದ ಏನು ಯೂಸ್ ಮಾಡಿದ್ದಾರೆ? ಮೇಲ್ನೋಟಕ್ಕೆ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸಿದ್ದಾರೆ. ದಿಸ್ ಈಸ್ ಸೆಕ್ಷನ್ 97, ರೈಟ್? ದೆನ್ 97ನ ಉದ್ದೇಶವನ್ನು ಇಲ್ಲಿ ಬರೆದಿದ್ದೀನಿ ನಾನು. ಏನು? ಟು ಪ್ರಿಸರ್ವ್ ಸರ್ಟೆಂಟಿ. ಈ ರೀತಿ ಕನ್ಫ್ಯೂಸ್ ಇರುವಂತಹ ಅಗ್ರಿಮೆಂಟ್ಗಳನ್ನ ಮಾಡಿದರೆ ಏನು ಸರ್ಟೆಂಟಿ ಇರಲ್ಲ, ನಿಖರತೆ ಇರೋದಿಲ್ಲ. ಟು ಪ್ರಿವೆಂಟ್ ಪಾರ್ಟೀಸ್ ಫ್ರಮ್ ರೀರೈಟಿಂಗ್. ಸುಮ್ಮನೆ ಏನೇನೋ ತಪ್ಪು ಬರೋದು ಮತ್ತು ಆಮೇಲೆ ಅದನ್ನು ಸರಿ ಮಾಡುವಂಥದ್ದು ಕಾನೂನು ಒಪ್ಪೋದಿಲ್ಲ. ಟು ಎನ್ಶ್ಯೂರ್ ಪಾರ್ಟೀಸ್ ಎಕ್ಸ್ಪ್ರೆಸ್ ದೇರ್ ಇಂಟೆನ್ಷನ್ಸ್ ಕ್ಲಿಯರ್ಲಿ ಇನ್ ರೈಟಿಂಗ್. ನೀವು ಲಿಖಿತವಾಗಿ ಮಾಡುವಾಗ ಸ್ಪಷ್ಟ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸೆಕ್ಷನ್ 96 ನಾವು ಮಾಡಿದ್ದೀವಿ ಅನ್ನೋದನ್ನು ನೀವು ನೋಡ್ಬೋದು. ರೂಲ್ ಅಂಡರ್ ಸೆಕ್ಷನ್ 96 ಏನು ನಿಯಮ? ಹಂಗಿದ್ರೆ ನಿಯಮ ಏನು ಅಂತಂದರೆ, ಓರಲ್ ಎವಿಡೆನ್ಸ್ ಈಸ್ ನಾಟ್ ಅಡ್ಮಿಸಿಬಲ್, ಎಕ್ಸ್ಟರ್ನಲ್ ಎವಿಡೆನ್ಸ್ ಈಸ್ ನಾಟ್ ಅಡ್ಮಿಸಿಬಲ್, ಮಿಸ್ಸಿಂಗ್ ಟರ್ಮ್ಸ್ ಕ್ಯಾನಾಟ್ ಬಿ ಸಪ್ಲೈಡ್, ಅನ್ಸರ್ಟನ್ ಟರ್ಮ್ಸ್ ಕ್ಯಾನಾಟ್ ಬಿ ಕ್ಲಾರಿಫೈಡ್. ಇವು ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಸೆಕ್ಷನ್ 96 ನಿಮಗೆ ವಿವರವಾಗಿ ಹೇಳ್ತದೆ. ದೆನ್ ಇಲಸ್ಟ್ರೇಷನ್, ಸೇಮ್ ಇಲಸ್ಟ್ರೇಷನ್, ಐ ನೀಡ್ ನಾಟ್ ಎಕ್ಸ್ಪ್ಲೇನ್. ಆಲ್ರೆಡಿ ನಾನು ಇದರಲ್ಲಿ ಇದ್ದದ್ದನ್ನೇ ಇಲ್ಲಿ ಬರೆದಿದ್ದೀನಿ. ಬಿನೂ ಇಲ್ಲೇ ಇದೆ. ದ ಸೇಮ್ ಥಿಂಗ್ ಈಸ್ ಹಿಯರ್. ಓಕೆ, ದೆನ್ ಐ ವಿಲ್ ಗೋ ಟು ಪೇಟೆಂಟ್. ಇದನ್ನು ನಾವೇನು ಹೇಳ್ತೀವಿ? ಪೇಟೆಂಟ್ ಎಂಬಿಗಿಟಿ ಅಂತ. ಸೆಕ್ಷನ್ 96 ಡೀಲ್ಸ್ ವಿತ್ ಪೇಟೆಂಟ್ ಎಂಬಿಗಿಟಿ. ಎಂಬಿಗಿಟಿ ದಟ್ ಈಸ್ ವಿಸಿಬಲ್ ಫ್ರಮ್ ದ ಡಾಕ್ಯುಮೆಂಟ್ ಇಟ್ ಸೆಲ್ಫ್. ಅದನ್ನು ಓದಿದಾಗಲೇ ಗೊತ್ತಾಗ್ತದೆ. 2 different prices mentioned ನೋಡಿದ್ದೀವಿ ನಾವಲ್ಲಿ. ಬ್ಲ್ಯಾಂಕ್ ಸ್ಪೇಸಿಸ್ ಇನ್ ದ ಡೀಡ್, ಇನ್ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿ, ಕಾಂಟ್ರಡಿಕ್ಟರಿ ಟರ್ಮ್ ಅಪಿಯರಿಂಗ್ ಇನ್ ದ ಸೇಮ್ ಡಾಕ್ಯುಮೆಂಟ್. ಅದು ಒಂದೇ ಡಾಕ್ಯುಮೆಂಟ್ನಲ್ಲಿ ನಿಮಗೆ 2 ಅರ್ಥ ಕೊಡ್ತದೆ ಅಗ್ದಿ ಕ್ಲಿಯರ್ ಆಗಿ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಅದನ್ನು ಒಪ್ಪೋದಿಲ್ಲ. ದಟ್ಸ್ ಇಟ್. ದೆನ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಕ್ಷನ್ 94 ಆ್ಯಂಡ್ 95. ವಾಟ್ 94 ಟಾಕ್ಸ್ ಆ್ಯಂಡ್ ವಾಟ್ 95 ಟಾಕ್ಸ್, ಅದನ್ನು ನೀವು ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಬೇಕು. ಇಲ್ಲಿ ನೋಡಿ, ವಿ ಆರ್ ಸೀಯಿಂಗ್ ದ ಪೇಟೆಂಟ್ ಎಂಬಿಗಿಟಿ ಕ್ಯಾನಾಟ್ ಬಿ ಎಕ್ಸ್ಪ್ಲೇನ್ಡ್ ಬೈ ಎವಿಡೆನ್ಸ್. ಸೆಕ್ಷನ್ 94 ಏನು ಹೇಳುತ್ತೆ? ರಿಕ್ವೈರ್ಸ್ ದ ಕಂಟೆಂಟ್ಸ್ ಟು ಬಿ ರಿಟನ್. ಕಂಟೆಂಟ್ಸ್ ಆಫ್ ಎ ರಿಟನ್ ಡಾಕ್ಯುಮೆಂಟ್ ಮಸ್ಟ್ ಬಿ ಪ್ರೂವ್ಡ್ ಬೈ ದ ಡಾಕ್ಯುಮೆಂಟ್ ಇಟ್ ಸೆಲ್ಫ್. ಬೈ ದ ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಅಂದರೆ ಆ ಒಂದು ದಾಖಲೆಯೇ ಎಲ್ಲ ವಿಷಯವನ್ನು ಹೇಳಬೇಕು. ದ ಲೆಟರ್ ಶುಡ್ ಸ್ಪೀಕ್, ದ ಡಾಕ್ಯುಮೆಂಟ್ ಶುಡ್ ಸ್ಪೀಕ್. ಆದರೆ ಅದನ್ನಲ್ಲಿ ಬರೆದಿರುವಂಥ ತಪ್ಪನ್ನು ನಾವು ಓರಲ್ ಆಗಿ ಹೇಳಿ ಸರಿಪಡಿಸೋಕ್ಕಾಗೋದಿಲ್ಲ. ಸೆಕ್ಷನ್ 95 prohibits oral evidence. Section 96 further provides that where the documents is patently defective and are ambiguous, then also oral evidence cannot be given. ಇಲ್ಲಿ ಓರಲ್ ಎವಿಡೆನ್ಸ್ ಕೊಡೋಕ್ಕಾಗಲ್ಲ, ಇಲ್ಲಿ ಓರಲ್ ಎವಿಡೆನ್ಸ್ ಕೊಡೋಕ್ಕಾಗಲ್ಲ, ರೈಟ್? ದಟ್ ಈಸ್ ಸೆಕ್ಷನ್ 94 ಮತ್ತು 95 ಇರುವ ವ್ಯತ್ಯಾಸ, ರೈಟ್? ದೆನ್ ಸೆಕ್ಷನ್ 97. Section 97 pertains to ಇಲ್ಲಿ ನೋಡಿ, ಸೆಕ್ಷನ್ 97. ದಿಸ್ ಈಸ್ ಸೆಕ್ಷನ್ 97. ಸೆಕ್ಷನ್ 97. ದಿಸ್ ಈಸ್ ಸೆಕ್ಷನ್ 96. ಸೆಕ್ಷನ್ 96, ರೈಟ್? ಸೆಕ್ಷನ್ 97 ಕಂಪ್ಲೀಟ್ ಸ್ಪಷ್ಟತೆ ಇರುವಂಥದ್ದು. ನಾವು ಲೆಟ್ ಅಸ್ ಗೋ ಟು ದ್ಯಾಟ್ ಪಾಯಿಂಟ್. ಲೆಟ್ ಅಸ್ ಗೋ ಟು ದ್ಯಾಟ್ ಸೆಕ್ಷನ್ ಡೈರೆಕ್ಟ್ಲಿ. ಸೆಕ್ಷನ್ 97 ನೋಡಿ, ದ ಎಕ್ಸ್ಕ್ಲೂಷನ್ ಆಫ್ ಎವಿಡೆನ್ಸ್ ಅಗೇನೆಸ್ಟ್ ಪ್ಲೇನ್ ಮೀನಿಂಗ್ ಆಫ್ ಎ ಡಾಕ್ಯುಮೆಂಟ್. ಪ್ಲೇನ್ ಮೀನಿಂಗ್ ಆಫ್ ಎ ಡಾಕ್ಯುಮೆಂಟ್. ಲೆಟ್ ಮಿ ಗೋ ಟು ದ ಬೇರ್ ಆ್ಯಕ್ಟ್ ಫಸ್ಟ್. ಲೆಟ್ ಮಿ ಗೋ ಟು ದ ಬೇರ್ ಆ್ಯಕ್ಟ್. ವಾಟ್ ಬೇರ್ ಆ್ಯಕ್ಟ್ ಸೇಸ್? ಸೆಕ್ಷನ್ 97.
I will discuss section 97 here. That notes are for exam point of view. Here I am trying to dissect this section. I am analyzing, critically analyzing the sections here itself. ಸೆಕ್ಷನ್ ಎಕ್ಸ್ಕ್ಲೂಷನ್ ಆಫ್ ಎವಿಡೆನ್ಸ್. ಇಲ್ಲಿಯೂ ಕೂಡ ನಿಮಗೆ ಸಾಕ್ಷ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಗೇನೆಸ್ಟ್ ಅಪ್ಲಿಕೇಶನ್ ಆಫ್ ಎ ಡಾಕ್ಯುಮೆಂಟ್ ಟು ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್. ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್ ನೋಡಿ. ವೆನ್ ದ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ಎ ಡಾಕ್ಯುಮೆಂಟ್ ಈಸ್ ಪ್ಲೇನ್ ಇನ್ ಇಟ್ ಸೆಲ್ಫ್. ಕ್ಲಿಯರ್ ಆಗಿದೆ, ಪ್ಲೇನ್ ಇನ್ ಇಟ್ ಸೆಲ್ಫ್. ಆ್ಯಂಡ್ ವೆನ್ ಇಟ್ ಈಸ್ ಅಪ್ಲೈಡ್ ಎಕ್ಯುರೇಟ್ಲಿ ಟು ದ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್. ಅದನ್ನು ವಾಸ್ತವಕ್ಕೆ ಮತ್ತು ಆ ಒಂದು ದಸ್ತಾವೇಜನ್ನು ನಾವು ಕಂಪೇರ್ ಮಾಡಿದಾಗ ಎವಿಡೆನ್ಸ್ ವೆನ್ ಇಟ್ ಅಪ್ಲೈಸ್ ಎಕ್ಯುರೇಟ್ಲಿ ಟು ದ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್, ಎಕ್ಸಿಸ್ಟಿಂಗ್ ತಥ್ಯಗಳಿಗೆ ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಅಪ್ಲೈ ಮಾಡಿದರೆ ಮೀನಿಂಗ್ ಸಿಗ್ತದೆ. ಫಸ್ಟ್ ಆಫ್ ಆಲು ದಸ್ತಾವೇಜು ಕ್ಲಿಯರ್ ಆಗಿದೆ. ಅಲ್ಲಿ ಬರೆದಿರುವಂತಹ ಏನು ಷರತ್ತುಗಳು, ಟರ್ಮ್ಸ್ಗಳಿದ್ದಾವೆ, ಅವುಗಳನ್ನು ಫ್ಯಾಕ್ಟಿಗೆ ಹೋಲಿಸಿದಾಗ ಫ್ಯಾಕ್ಟ್ಗೂ ಅದಕ್ಕೂ ಹೊಂದಾಣಿಕೆ ಆಗ್ತದೆ. ಎಕ್ಯುರೇಟ್ಲಿ ಹೆಂಗೆ ಹೊಂದಾಣಿಕೆ ಆಗ್ತದೆ? ಎಕ್ಯುರೇಟಾಗಿ ಹೊಂದಾಣಿಕೆ ಆಗ್ತದೆ, ನಿಖರವಾಗಿ ಹೊಂದಾಣಿಕೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಓರಲ್ ಎವಿಡೆನ್ಸ್ ಕೊಟ್ಟು ಇಲ್ಲ ಸ್ವಾಮಿ ಅದು ಹಂಗಲ್ಲ ಹಿಂಗೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ನಾಟ್ ಪರ್ಮಿಟೆಡ್. ಅದಕ್ಕೂ ಒಂದು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಎ ಇಲಸ್ಟ್ರೇಷನ್. ಸಿ ದ ಇಲಸ್ಟ್ರೇಷನ್. ವಾಟ್ ಇಲಸ್ಟ್ರೇಷನ್ ಈಸ್ ಗಿವನ್? ದಿಸ್ ಈಸ್ ಇಲಸ್ಟ್ರೇಷನ್ ಫಾರ್ ದಟ್ ಸೆಕ್ಷನ್. ಎ ಸೆಲ್ಸ್ ಟು ಬಿ. ಇಲ್ಲಿ ಎ ಏನು ಮಾಡ್ತಾನೆ? ಬಿಗೆ ಮಾರಾಟವನ್ನು ಮಾಡ್ತಾನೆ. ಏನು? ಮೈ ಎಸ್ಟೇಟ್ ಎಟ್ ರಾಂಪುರ್ ಕಂಟೈನಿಂಗ್ 100 ಬಿಘಾ. ರಾಮಪುರದಲ್ಲಿರುವಂತಹ 100 ಬಿಘಾ ಸ್ಥಿರಾಸ್ತಿಯನ್ನು ಅವನೇನು ಮಾಡ್ತಾನೆ? ಬಿಗೆ ಎ ಮಾರಾಟ ಮಾಡ್ತಾನೆ. ಓಕೆ, ಇದು ಕ್ಲಿಯರ್ ಇದೆ. ಅಗ್ರಿಮೆಂಟ್ ಈಸ್ ವೆರಿ ಕ್ಲಿಯರ್. ಏನು ಕ್ಲಿಯರ್ ಇದೆ? ಮಾರಾಟ ಮಾಡಿದ್ದಾನೆ, ಸ್ಥಿರಾಸ್ತಿಯನ್ನು ಮಾರಾಟ ಮಾಡಿದ್ದಾನೆ, ಎಸ್ಟೇಟನ್ನು ಮಾರಾಟ ಮಾಡಿದ್ದಾನೆ. ಮಾರಾಟ ಮಾಡಿದಂತಹ ಆಸ್ತಿ ರಾಂಪುರದಲ್ಲಿ ಇದೆ ಅಂತ ಹೇಳ್ತಾನೆ. ಮತ್ತು ಅದರ ಮೆಜರ್ಮೆಂಟು 100 ಬಿಘಾ ಇದೆ ಎಂದು ಹೇಳ್ತಾನೆ. ಈ ಬಿಘಾ ಅಂತಕ್ಕಂಥ ಶಬ್ದ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ನಾವು ಎಕರೆ, ಹೆಕ್ಟೇರ್ ಇದೆಲ್ಲ ಯೂಸ್ ಮಾಡ್ತೀವಿ. ಓಕೆ, ವಾಟ್ ಎವರ್ ಇಟ್ ಈಸ್. ಎ ಹ್ಯಾಸ್ ಎನ್ ಎಸ್ಟೇಟ್ ಎಟ್ ರಾಂಪುರ್. ವಾಟ್ ಆರ್ ದ ಫ್ಯಾಕ್ಟ್ಸ್? ಫ್ಯಾಕ್ಟ್ ಏನು ಹೇಳುತ್ತೆ? ದಿಸ್ ಈಸ್ ಆ್ಯಕ್ಚುಲಿ ಡಾಕ್ಯುಮೆಂಟ್. ನೋಡಿ, ಎ ಹ್ಯಾಸ್ ಎನ್ ಎಸ್ಟೇಟ್ ಎಟ್ ರಾಂಪುರದಲ್ಲಿ ಏನಿದೆ? ಅವ್ರಿಗೆ ಎಸ್ಟೇಟ್ ಇದೆ. ದಿಸ್ ಈಸ್ ಫ್ಯಾಕ್ಟ್. ಓಕೆ, ಕಂಟೈನಿಂಗ್ 100 ಬಿಘಾ. ಆ ರಾಂಪುರದಲ್ಲಿರುವಂಥ ಆಸ್ತಿಯ ಒಟ್ಟು ಏರಿಯಾ ಎಷ್ಟು? ಕ್ಷೇತ್ರ ಎಷ್ಟು? 100 ಬಿಘಾ. ದೇರ್ಫೋರ್ ದಿಸ್ ಫ್ಯಾಕ್ಟ್ and this document both are clearly matching, accurately matching. ಈಗ ನಾವು ಕೋರ್ಟ್ ಮುಂದೆ ಬಂದು ಇಲ್ಲ ಸ್ವಾಮಿ ಅದು 100 ಬಿಘಾ ಕೊಟ್ಟಿಲ್ಲ, ನಾನು 80 ಬಿಘಾ ಕೊಟ್ಟಿನಿ ಅಂತ ಹೇಳೋಕ್ಕಾಗಲ್ಲ ಅವನು. ಅಥವಾ ಇಲ್ಲ ಸ್ವಾಮಿ ನಾನು ರಾಂಪುರದಲ್ಲಿದ್ದಂತಹ ಆಸ್ತಿಯನ್ನು ಅವನಿಗೆ ಕೊಟ್ಟಿಲ್ಲ, ಅದು ಇನ್ನೊಂದು ಸೋಂಪುರದಲ್ಲಿರುವಂತಹ ಆಸ್ತಿ ಕೊಟ್ಟಿದ್ದೀನಿ ಅಂಥೇಳಿ ಓರಲ್ ಎವಿಡೆನ್ಸ್ ಕೊಡೋಕ್ಕಾಗಲ್ಲ. ಬಿಕಾಸ್ the document is very clear. Therefore, no evidence is given. No evidence can be given in this case also. Right? So this is very important point. Again, I will go to my diagram. I will show you. See here. ಇದಕ್ಕೂ ಎವಿಡೆನ್ಸ್ ಕೊಡೋಕ್ಕಾಗಲ್ಲ. ನೋ ಎವಿಡೆನ್ಸ್. ಯಾವುದಕ್ಕೆ? ಪೇಟೆಂಟ್ ಆಂಬಿಗಿಟಿ ಇದ್ರೂ ಕೊಡೋಕ್ಕಾಗಲ್ಲ. ಇದಕ್ಕೂ ಎವಿಡೆನ್ಸ್ ಕೊಡೋಕ್ಕಾಗಲ್ಲ. ಡಾಕ್ಯುಮೆಂಟ್ ನಿಮ್ದು ಕ್ಲಿಯರ್ ಇದೆ ಅಂತಿದ್ರೆ ಇದಕ್ಕೂ ಎವಿಡೆನ್ಸ್ ಕೊಡೋಕ್ಕಾಗಲ್ಲ. 97 ಮತ್ತು 96 ಓರಲ್ ಎವಿಡೆನ್ಸ್ ಈಸ್ ನಾಟ್ ಪರ್ಮಿಟೆಡ್. 97 ಓರಲ್ ಎವಿಡೆನ್ಸ್ ಈಸ್ ನಾಟ್ ಪರ್ಮಿಟೆಡ್. 94 ಓರಲ್ ಎವಿಡೆನ್ಸ್ ಈಸ್ ನಾಟ್ ಪರ್ಮಿಟೆಡ್. 95 ಜನರಲ್ ರೂಲ್ ಓರಲ್ ಎವಿಡೆನ್ಸ್ ಈಸ್ ನಾಟ್ ಪರ್ಮಿಟೆಡ್ ಸಬ್ಜೆಕ್ಟ್ ಟು 7 exceptions. That's it. Now I will go to the notes I have written. The notes, what are the notes are there on 97? Let me see. I think, yes. This is section 97. When the language of the document is clear,
ಪ್ಲೇನ್, ಅನ್ಅಂಬಿಗಸ್ ಆ್ಯಂಡ್ ಇಟ್ ಅಕ್ಯುರೇಟ್ಲಿ ಅಪ್ಲೈಸ್ ಟು ದ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್. ನಾ ಹೇಳಿದ್ದಲ್ಲ, ರಾಮಗಢ 100 ಬಿಗ. ಆಮೇಲೆ ಬರ್ದಿರೋದು ಅದೇ, ನೋ ಎವಿಡೆನ್ಸ್ ಕ್ಯಾನ್ ಬಿ ಗಿವನ್ ಟು ಶೋ ದ್ಯಾಟ್ ದ ಡಾಕ್ಯುಮೆಂಟ್ ವಾಸ್ ಇಂಟೆಂಡೆಡ್ ಟು ಅಪ್ಲೈ ಸಮ್ ಅದರ್ ಫ್ಯಾಕ್ಟ್ಸ್. ಬೇರೆ ಫ್ಯಾಕ್ಟ್ಗೆ ಅದನ್ನು ಅಪ್ಲೈ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಓರಲ್ ಎವಿಡೆನ್ಸ್ ಕೊಡೋಕ್ಕಾಗಲ್ಲ. ಇಫ್ ದ ಡಾಕ್ಯುಮೆಂಟ್ ಈಸ್ ಕ್ಲಿಯರ್, ನೋ ಕ್ವಶನ್ ಆಫ್ ಎನಿ ಓರಲ್ ಎವಿಡೆನ್ಸ್. ದಟ್ ಈಸ್ ಸೆಕ್ಷನ್ 97. ದೆನ್ ಸೆಕ್ಷನ್ 97ನ ತತ್ವ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ದಿಸ್ ಕೋರ್ಟ್ ಮಸ್ಟ್ ಗಿವ್ ಇಫೆಕ್ಟ್ ಟು ದ ಪ್ಲೇನ್. ನೋಡಿ, ಯಾಕೆಂದರೆ ಇಲ್ಲಾಂದರೆ ಈ ದಸ್ತಾವೇಜುಗಳಲ್ಲಿ ಇರುವಂತಹ ಅರ್ಥವನ್ನು ಬಿಟ್ಟು ಬೇರೆದನ್ನು ಕೋರ್ಟ್ ಮಾಡ್ತಾ ಹೋದರೆ ದ ಡಾಕ್ಯುಮೆಂಟ್ಗೆ ಏನು ಬೆಲೆ ಉಳಿತು. ದೇರ್ ಫಾರ್ ದೇ ವಿಲ್ ನಾಟ್ ಬಿ ಕರೆಕ್ಟೆಡ್. ಆ್ಯಂಡ್ ಅಬ್ಜೆಕ್ಟ್ಸ್ ಉದ್ದೇಶಗಳನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಟು ಅಪ್ಹೋಲ್ಡ್ ದ ಸರ್ಟನ್ಟಿ, ಇಲ್ಲೂ ಕೂಡ. ಆಮೇಲೆ ಪ್ರಿವೆಂಟ್ ಪಾರ್ಟೀಸ್ ಫ್ರಮ್ ಕಾಂಟ್ರಾಡಿಕ್ಟಿಂಗ್ ಕ್ಲಿಯರ್ ರಿಟರ್ನ್. ನೋಡಿ, ಡಾಕ್ಯುಮೆಂಟ್ ಎಲ್ಲ ವಿಷಯ ಸರಿ ಇದ್ದಾಗ ಮತ್ತೆ ಅದನ್ನು ಕಾಂಟ್ರಾಡಿಕ್ಟ್ ಮಾಡೋದು ಇದೆಯಲ್ಲ, ಅದು ತಪ್ಪು. ಲಾ ವಿಲ್ ನಾಟ್ ಪರ್ಮಿಟೆಡ್. ಟು ಎನ್ಶ್ಯೂರ್ ಡಾಕ್ಯುಮೆಂಟ್ಸ್ ಆರ್ ಇಂಟರ್ಪ್ರಿಟೆಡ್ ಅಕಾರ್ಡಿಂಗ್ ಟು ದೇರ್ ಪ್ಲೇನ್ ಮೀನಿಂಗ್. ಇಟ್ ಈಸ್ ಇಂಟರ್ಪ್ರಿಟೇಷನ್ ಪ್ರಿನ್ಸಿಪಲ್ ಆಲ್ಸೋ. ಆ್ಯಕ್ಚುಲಿ ಸ್ಟೀಫನ್ಸು ಇವೆಲ್ಲ ಇಂಟರ್ಪ್ರಿಟೇಷನ್ ಕ್ಲಾಸೆ. ನಾನೇನು ಮಾತಾಡ್ತಾ ಇದ್ದೀನಿ, ದೀಸ್ ಆರ್ ಇಂಟರ್ಪ್ರಿಟೇಷನ್ ಕ್ಲಾಸಸ್. ಸ್ಟ್ಯಾಚ್ಯೂಟ್ ಆಫ್ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ ಅಂತ ಬರುತ್ತೆ, ಅಲ್ಲೂ ನಾವು ಇದನ್ನು ಮಾಡ್ತೀವಿ. ಆದರೆ ಉದ್ದೇಶಪೂರ್ವಕವಾಗಿ ಸ್ಟೀಫನ್ಸು ಆ ಒಂದು ತತ್ವಗಳನ್ನು ಎವಿಡೆನ್ಸ್ ಆ್ಯಕ್ಟಲ್ಲೂ ಇಟ್ಟಿದ್ದಾರೆ. ಬಿಕಾಸ್ ಇಟ್ ಈಸ್ ಸೋ ಮಚ್ ಪ್ರಾಮಿನೆಂಟ್ ಅಂತಕ್ಕಂಥದ್ದು. ಓಕೆ, ರೈಟ್. ದೆನ್ ರೂಲ್ ಅಂಡರ್ ಸೆಕ್ಷನ್ 97. The language of the document is plain and clear. It accurately applies to the existing facts and no evidence can be given. This is the rule of section 97. ನೋಡಿ, ಸೆಕ್ಷನ್ 97ನ ಉದಾಹರಣೆ, ಅದನ್ನು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಮಾಡಿದ್ದೀನಿ. ಸೆಕ್ಷನ್ 97 ಅಸ್ಪಷ್ಟತೆಯ ನೇಚರ್ ಆಫ್ ಎಂಬಿಗ್ವಿಟಿ ಇನ್ ಸೆಕ್ಷನ್. ಎಂಬಿಗ್ವಿಟಿಯ ಬಗ್ಗೆ ಇಲ್ಲಿ ಏನು ಹೇಳ್ತದೆ? ಯಾವುದೇ ಎಂಬಿಗ್ವಿಟಿ ಇಲ್ಲ ಅಂತ. ನೋ ಎಂಬಿಗ್ವಿಟಿ. ಸೆಕ್ಷನ್ 97ಗೆ ಅಪ್ಲೈ ಮಾಡುವಂಥ ಅನ್ಸರ್ಟನ್ಟಿ, ನೋ ಕಾನ್ಫ್ಲಿಕ್ಟ್, ಎವ್ರಿಥಿಂಗ್ ಈಸ್ ಕ್ಲಿಯರ್. ಹಾಗಾಗಿ ಇಲ್ಲೇನಾಗಿದೆ, ಇಟ್ ಈಸ್ ಅನ್ಅಂಬಿಗ್ಯೂಸ್. ಇಲ್ಲಿ ಎಂಬಿಗ್ವಿಟಿಗೆ ಇಲ್ಲಿ ಎಂಟ್ರಿನೇ ಇಲ್ಲ. ಸೆಕ್ಷನ್ 97ನಲ್ಲಿ ದೇರ್ ಇಸ್ ನೋ ಎಂಟ್ರಿ. ಇಲ್ಲಿ ಅವೆರಡರ ಡಿಫರೆನ್ಸನ್ನು ಮಾಡಿದ್ದೀನಿ ನಾನು, ಸೆಕ್ಷನ್ 96 ಮತ್ತು 97ನಲ್ಲಿ. 96 ಏನಾಗುತ್ತೆ, ಎಂಬಿಗಸ್ ಇದೆ, ಆವಾಗೂ ಎವಿಡೆನ್ಸ್ ಕೊಡೋಕ್ಕಾಗಂಗಿಲ್ಲ. ಡಾಕ್ಯುಮೆಂಟು ತುಂಬ ಕ್ಲಿಯರ್ ಇದೆ, ಆವಾಗೂ ಎವಿಡೆನ್ಸ್ ಕೊಡೋಕ್ಕಾಗಲ್ಲ. ಏನು ಮಾಡಲಿಕ್ಕೆ? ಇವುಗಳಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೆ. ಕ್ಲಿಯರ್ ಇದ್ದರೆ ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ. ಆಮೇಲೆ ಕಂಪ್ಲೀಟ್ಲಿ ಎಂಬಿಗಸ್ ಇತ್ತು ಅಂದರೆ ಅದು ಕಾಂಟ್ರಾಕ್ಟೇ ಅಲ್ಲ, ಅದನ್ನು ಹರಿದು ಬಿಸಾಕಬೇಕಷ್ಟೆ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಅದಕ್ಕೇನಾದರೂ ಸೇರಿಸಿದರೆ ಅದೊಂದು ಹೊಸ ಕಾಂಟ್ರಾಕ್ಟ್ ಆಗುತ್ತೆ. ದೇರ್ ಫೋರ್ ಅಂಬಿಗಸ್ ಕಾಂಟ್ರಾಕ್ಟನ್ನು ಮತ್ತು ಅಂಬಿಗಸ್ ಡಾಕ್ಯುಮೆಂಟನ್ನು ಮತ್ತು ಕ್ಲಿಯರ್ ಡಾಕ್ಯುಮೆಂಟನ್ನು ಸಂಬಂಧಪಟ್ಟಂತಹ ವಿಷಯದಲ್ಲಿ ಎರಡರಲ್ಲಿಯೂ ಕೂಡ ನಾವೇನು ಮಾಡೋಕ್ಕಾಗಲ್ಲ. ವಿ ಕ್ಯಾನಾಟ್ ಗಿವ್ ಎನಿ ಎವಿಡೆನ್ಸ್, ಎನಿ ಓರಲ್ ಎವಿಡೆನ್ಸ್ ಆರ್ ಎನಿಥಿಂಗ್ ಅದರ್ ದಟ್. ಎನಿ ಓರಲ್ ಎವಿಡೆನ್ಸ್ ಅಂತಲೇ ಹೇಳಬೇಕು ನಾವು. ಬೇರೆ ರಿಟರ್ನ್ ಎವಿಡೆನ್ಸ್ ಅಂದರೆ ಏನಾಗುತ್ತೆ, ಹೊಸ ಡಾಕ್ಯುಮೆಂಟ್ ಮಾಡ್ತೀವಿ ನಾವು, ದಟ್ ಬಿಕಮ್ಸ್ ಎ ಅಮೆಂಡ್ಮೆಂಟ್ ಡಾಕ್ಯುಮೆಂಟ್. ದಟ್ ಈಸ್ ಪರ್ಮಿಟೆಡ್. ಓಕೆ, ರೈಟ್. ಸೆಕ್ಷನ್ 96, 97. ದೆನ್ ಲೀಗಲ್ ಇಫೆಕ್ಟ್ ಆಫ್ ಸೆಕ್ಷನ್ 97. ಸೆಕ್ಷನ್ 97ನ ಪರಿಣಾಮ ಏನಂದರೆ, ಯಾವ ದಾಖಲೆ ಪರಿಪೂರ್ಣವಾಗಿದೆಯೋ ಅದು ದಾಖಲೆಯೇ ಸಾಕ್ಷ್ಯವಾಗುತ್ತದೆ. ದಟ್ಸ್ ಇಟ್. ದ ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಈಸ್ ಎ ಫೈನಲ್ ಎವಿಡೆನ್ಸ್. ದಟ್ ಈಸ್ ದ ಕಾನ್ಸೆಪ್ಟ್. ಕ್ಲಿಯರ್ ಲ್ಯಾಂಗ್ವೇಜ್ accurately fitting existing facts cannot be contradicted. This is the legal principle. Right. Section 98. ಇಲ್ಲಿಂದ ಏನಾಗುತ್ತೆ ಅಂತಂದರೆ, ಲ್ಯಾಟೆಂಟ್ ಆಂಬಿಗ್ವಿಟಿ ಸ್ಟಾರ್ಟ್ ಆಗುತ್ತೆ. ಲ್ಯಾಟೆಂಟ್ ಆಂಬಿಗ್ವಿಟಿ ನಾನು ನಿಮಗೆ ಲ್ಯಾಟೆಂಟು ಮತ್ತು ಪೇಟೆಂಟು ಇವೆರಡೂದರ ಅರ್ಥ ಹೇಳ್ತೀನಿ. ಒಂದು ಸಣ್ಣ ಉದಾಹರಣೆ ಕೊಟ್ಟು ಅರ್ಥ ಹೇಳ್ತೀನಿ. ಸಿ, ಯು ಆರ್ ಪರ್ಚೇಸಿಂಗ್ ಎ ಬ್ರ್ಯಾಂಡ್ ನ್ಯೂ ಮಾರುತಿ ಕಾರ್. You have entered into a contract. Right? You have asked for red car. Maruti
red car, Maruti Alto K10. Alto K10, red car. This is what you have ordered. You have ordered. Now, the owner of the showroom has brought black Alto K10. Black Alto K10. This is patent ambiguity. This is patent ambiguity. ನೀವು ಮಾಡಿದಂತಹ ಆರ್ಡರ್ ಮಾಡಿದಂತಹ ವಸ್ತುಗೂ ಬಂದಂತಹ ವಸ್ತುಗೂ ಕಾರ್ ನೋಡಿದ್ರೆ ಏನಾಗುತ್ತೆ ನಿಮಗೆ? ಇಟ್ಸ್ ನಾಟ್ ಮ್ಯಾಚಿಂಗ್ ಯುವರ್ ಅಗ್ರಿಮೆಂಟ್. ಇನ್ ಯುವರ್ ಅಗ್ರಿಮೆಂಟ್ ಇಟ್ ಈಸ್ ರೆಡ್, ಬಟ್ ಯು ರಿಸೀವಿಂಗ್ ಎ ಬ್ಲ್ಯಾಕ್ ಕಾರ್. ಇಟ್ ಈಸ್ ಪೇಟೆಂಟ್, ಸ್ಪಷ್ಟವಾಗಿ ಕಾಣುವಂತಹ ambiguity. Now, what is latent ambiguity? Here, in latent ambiguity, the car that is received is red only. They have given you red car. Red car. On it, it is written as Alto K10 only. Alto K10 only. Therefore, it is matching. It is matching. ನೀವು ಕಾರ್ ತೊಗೊಂಡು ಬಂದ್ರಿ, ತೊಗೊಂಡು ಬಂದು 2 ದಿನ ಆದಮೇಲೆ ಮೆಕ್ಯಾನಿಕ್ ಹತ್ರ ತೊಗೊಂಡು ಹೋದಾಗ ಅದರಲ್ಲಿ ಏನು ಹೇಳ್ತಾರೆ ಅವರು? ಏನು ಸರ್ ನಿಮ್ಮ ಕಾರು ಇದು 1000 cc ಇರಬೇಕು, ಇದರಲ್ಲಿ 750 cc ಎಂಜಿನ್ ಹಾಕಿದಾರಲ್ಲ ಅಂತ ಹೇಳ್ತಾರೆ. ಅದನ್ನು ನೀವು ನೋಡಿರೋದೇ ಇಲ್ಲ. ದಟ್ ಈಸ್ ಲ್ಯಾಟೆಂಟ್ ಆಂಬಿಗ್ಯೂಟಿ. ಆವಾಗ ನಿಮ್ಮ ಕಾರಲ್ಲಿ ಏನಿರೋದು ಗೊತ್ತಾಗುತ್ತೆ. ಆ್ಯಕ್ಚುಲಿ ಜನರಲಿ ಆಲ್ಟೋ K10 1000 cc ಇರಬೇಕು, ಇದು 800 cc 750 cc ಇದೆಯಲ್ಲ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ದಟ್ ಈಸ್ ಲ್ಯಾಟೆಂಟ್ ಆಂಬಿಗ್ಯೂಟಿ. ವಿತ್ ದಿಸ್ ಕಾನ್ಸೆಪ್ಟ್ ನಾವು ವಿಲ್ ಸಿ ಸೆಕ್ಷನ್ 98. 98ನ ನೋಡೋಣ. 98ನ ಬೇರೆ ಆ್ಯಕ್ಟ್ ಒಂದು ಸಲ ನೋಡಿಬಿಡೋಣ. ಅದರಲ್ಲಿ ಬೇರೆ ಆ್ಯಕ್ಟಲ್ಲಿ ಏನು ಬರೆದಿರ ಅನ್ನೋದನ್ನು. ಸೆಕ್ಷನ್ 98. This is 98. What it says? Let us see. Evidence has to document unmeaning in reference to existing fact. ನೋಡ್ರಿ, ಅಂದರೆ ವಾಸ್ತವ ತಥ್ಯಗಳಿಗೆ ಮತ್ತು ದಾಖಲೆಗಳಿಗೆ ಒಂದಕ್ಕೊಂದು ಅರ್ಥ ಆಗೋದಿಲ್ಲ. ದೇ ಆರ್ ನಾಟ್ ಹ್ಯಾವಿಂಗ್ ಕೋಇನ್ಸಿಡೆನ್ಸ್. ನೋಡಿ, ವೆನ್ ದ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ಎ ಡಾಕ್ಯುಮೆಂಟ್ ಈಸ್ plain itself, but is what I am seeing. I am seeing 1 minute. Either we have to see it application of existing facts. Ambiguous we have seen. Yes, 97 we have to see. I'm sorry. Section 97. Against application of a document to existing facts. When the document is, yes, what we have seen here. Section 98 as to the unmeaning. Correct. I have to see 98 only, not 97. Not 97. 98 only, yes. We'll see 98. We'll see 98. What is written in 98? When the language used in a document is plain itself, but is unmeaning in reference to the existing facts. ಫ್ಯಾಕ್ಟ್ ಏನಿದೆಯೋ ಫ್ಯಾಕ್ಟಿಗೂ ಡಾಕ್ಯುಮೆಂಟಿನಲ್ಲಿ ಬರೆದಿರುವಂತಹ ವಿಷಯಗೂ ಕಂಟೆಂಟ್ ಇದರಲ್ಲಿ ಇರುವಂಥ ವಿಷಯಕ್ಕೂ ಅರ್ಥ ಕಲ್ಪಿಸ್ಲಿಕ್ಕೆ ಆಗೋಲ್ಲ ನಮಗೆ. ಎವಿಡೆನ್ಸ್ ಮೇ ಬಿ ಗಿವನ್ ಟು ಶೋ ದ್ಯಾಟ್ ಇಟ್ ವಾಸ್ ಯೂಸ್ಡ್ ಇನ್ ಎ ಪರ್ಟಿಕ್ಯುಲರ್ ಸೆನ್ಸ್. ನೋಡಿ, ಡಾಕ್ಯುಮೆಂಟ್ನಲ್ಲಿ ಬರೆದಂಥ ಕಂಟೆಂಟ್ಗೂ ಇದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಇಟ್ ಈಸ್ ನಾಟ್ ಮ್ಯಾಚಿಂಗ್. ಆದರೆ ಇಲ್ಲೇನಾಗಿದೆ, ಲ್ಯಾಂಗ್ವೇಜ್ ಯೂಸ್ಡ್ ಈಸ್ ಪ್ಲೇನ್. ಇಟ್ ಈಸ್ ಪ್ಲೇನ್, ಲ್ಯಾಂಗ್ವೇಜ್ ಕ್ಲಿಯರ್ ಇದೆ, ಬಟ್ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಇದನ್ನು ಮ್ಯಾಚ್ ಮಾಡೋದಕ್ಕೋಸ್ಕರ, ಇದನ್ನು ಓಕೆ ಮಾಡೋದಕ್ಕೋಸ್ಕರ ನಾವೇನು ಮಾಡ್ಬೋದು? ಎವಿಡೆನ್ಸ್ ಮೇ ಬಿ ಗಿವನ್. ಓರಲ್ ಎವಿಡೆನ್ಸ್ ಮೇ ಬಿ ಗಿವನ್ ಅಂತ ಇದರ ಅರ್ಥ. ಓಕೆ, ಓರಲ್ ಎವಿಡೆನ್ಸ್ ಮೇ ಬಿ ಗಿವನ್. ಇದಕ್ಕೇನಾದ್ರು ಇಲಸ್ಟ್ರೇಷನ್ ಇದೆಯಾ? ಎಸ್, ಸಿ
ಸೆಕ್ಷನ್ 98ಗೆ ಇರ್ತಕ್ಕಂಥ ಇಲಸ್ಟ್ರೇಷನ್. ಸೆಕ್ಷನ್ 98ಗೆ ಇರ್ತಕ್ಕಂಥ ಇಲಸ್ಟ್ರೇಷನನ್ನು ನೀವು ನೋಡಿದರೆ ಯು ವಿಲ್ ಅಪ್ರಿಷಿಯೇಟ್ ದ ಪಾಯಿಂಟ್. ಏನು? ಸೆಕ್ಷನ್ 98ಗೆ ಸಂಬಂಧಪಟ್ಟಂತಹ ಇಲಸ್ಟ್ರೇಷನ್. ಎ ಸೆಲ್ಸ್ ಟು ಬಿ ಬೈ ಡೀಡ್. ಅಲ್ಲಿ ಬೀಗ 100 ಬೀಗ ಮಾರಿದ್ವಲ್ವಾ, ಅದೇ ಥರನಾದಂಥ ಸೇಲ್ಸ್ ಅಗ್ರಿಮೆಂಟ್ ಇಲ್ಲೂ ಕೂಡ. ಏನು? ಡೀಡ್. ಏನು? ಸೆಲ್ಸ್, ಮಾರಾಟ ಮಾಡ್ತಾನೆ. ಮೈ ಹೌಸ್ ಇನ್ ಕಲ್ಕಟಾ. ಏನು ಮಾರಾಟ ಮಾಡ್ತಾನೆ ಅಲ್ಲಿ? ಮೈ ಹೌಸ್ ಇನ್ ಕಲ್ಕಟಾ. ಸೊ ದಿಸ್ ಈಸ್ ದ ಡೀಡ್. ಇದು ಏನು ಲ್ಯಾಂಗ್ವೇಜ್ ಕನ್ಫ್ಯೂಷನ್ ಇಲ್ಲ ಇಲ್ಲಿ. ಕಲ್ಕತ್ತಾದಲ್ಲಿರುವ ಮನೆಯನ್ನು ಎಯು ಬಿ ಇಂದ ಕೊಂಡುಕೊಳ್ತಾನೆ, ಅಥವಾ ಎ ಸೆಲ್ಸ್ ಟು ಬಿ. ಎ ಬಿಗೆ ಮಾರಾಟ ಮಾಡ್ತಾನೆ, ಬಿ ಅದನ್ನು ಕೊಂಡುಕೊಳ್ತಾನೆ. ಅದರಲ್ಲಿ ಡಿಸ್ಕ್ರಿಪ್ಷನ್ ಏನಿದೆ? ಪ್ರಾಪರ್ಟಿ, ಇಮ್ಮೂವೇಬಲ್ ಪ್ರಾಪರ್ಟಿ ಕಲ್ಕತ್ತಾದಲ್ಲಿದೆ, ಮನೆ ಕಲ್ಕತ್ತಾದಲ್ಲಿರ್ತಕ್ಕಂಥ ಮನೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಕಲ್ಕತ್ತಾದಲ್ಲಿ ಇವನ ಮನೆಯೇ ಇರೋದಿಲ್ಲ. ಹಿಸ್ ಹೌಸ್ ಈಸ್ ನಾಟ್ ದೇರ್ ಇನ್ ಕಲ್ಕತ್ತಾ, ಬಟ್ ಇಟ್ ಅಪಿಯರ್ಸ್ ದ್ಯಾಟ್ ಹಿ ಹ್ಯಾಡ್ ಎ ಹೌಸ್ ಎಟ್ ಹಾವ್ರಾ. ಹಿ ಹ್ಯಾಡ್ ಎ ಹೌಸ್ ಎಟ್ ಹಾವ್ರಾ ಅಂದರೆ ಕಲ್ಕತ್ತಾಗೆ ಹೊಂದಿಕೊಂಡಂಥ ಪಕ್ಕದ ಸಬರ್ಬನ್ ಕಲ್ಕತ್ತಾ, ಅಲ್ಲಿ ಮನೆ ಇದೆ. ಆಫ್ ವಿಚ್ ಬಿ ಹ್ಯಾಡ್ ಬೀನ್ ಇನ್ ಪೊಸಿಷನ್ ಸಿನ್ಸ್ ಎಕ್ಸಿಕ್ಯೂಷನ್ ಆಫ್ ದ ಡೀಡ್. ನೋಡಿ, ಈ ಡೀಡ್ ಮಾಡಿದಾಗ ಅವನ ಹತ್ರ ಕಲ್ಕತ್ತಾದ ಸುತ್ತಮುತ್ತಲಿನ ಪ್ರದೇಶವನ್ನು ಒಳಗೊಂಡಂತೆ ಇದ್ದಂತಹ ಮನೆ ಹಾವ್ರಾದಲ್ಲಿ. ಹಾವ್ರಾ ಬ್ರಿಡ್ಜ್ ಅಂತ ಹೆಸರು ಕೇಳಿರ್ಬೋದು ನೀವು, ಹಾವ್ರಾದಲ್ಲಿ. ಆದ್ದರಿಂದ ಇಲ್ಲಿ ಏನು ಎವಿಡೆನ್ಸ್ ಕೊಡ್ಬೋದು? ನಾನು ಕಲ್ಕತ್ತಾ ಅಂತ ಬರೆದಿದ್ದೆ ನಿಜ, ಆದ್ರದ್ದು ಕಲ್ಕತ್ತಾದ ಸಬರ್ಬನ್ ಏರಿಯಾದಲ್ಲಿರ್ತಕ್ಕಂಥ ಹಾವ್ರಾದಲ್ಲಿರುವಂತಹ ಮನೆ, ಅದನ್ನು ಹೇಳಿದ್ದು ಅಂಥೇಳಿ ಎವಿಡೆನ್ಸು ಕೊಡ್ಬೋದು. ವಿವರಲ್ ಎವಿಡೆನ್ಸ್ ಇಸ್ ಪರ್ಮಿಟೆಡ್. ದ ಫ್ಯಾಕ್ಟ್ಸ್ ಮೇ ಬಿ ಪ್ರೂವ್ಡ್ ಟು ಶೋ ದ್ಯಾಟ್ ದ ಡೀಡ್ ರಿಲೇಟೆಡ್ ಟು ಹಾವ್ರಾ ಹೌಸ್. ಕಲ್ಕತ್ತಾ ಅಂತ ಬರೆದಿದ್ರು ಕೂಡ ನಾನು ಕೊಟ್ಟಂತಹ ಮನೆ ಹಾವ್ರಾದಲ್ಲಿರುವಂತಹ ಮನೆ ಅಂಥೇಳಿ ನೀವು ಮೌಖಿಕ ಸಾಕ್ಷ್ಯವನ್ನು ಕೊಟ್ಟರೆ ಆ ಸಾಕ್ಷ್ಯವನ್ನು ಕೋರ್ಟ್ ಅಂಗೀಕಾರ ಮಾಡ್ತದೆ ಅನ್ನುವುದನ್ನು ಸೆಕ್ಷನ್ 98 ಹೇಳುತ್ತೆ. ನೌ ಯು ಸಿ ಸೆಕ್ಷನ್ 98. ವೆನ್ ದ ಲ್ಯಾಂಗ್ವೇಜ್ ಆಫ್ ದ ಡಾಕ್ಯುಮೆಂಟ್ ಈಸ್ ಕ್ಲಿಯರ್. ಇಲ್ಲಿ ಲ್ಯಾಂಗ್ವೇಜ್ ಕ್ಲಿಯರ್ ಇದೆ, ಪ್ಲೇನ್ ಇಟ್ ಸೆಲ್ಫ್. ಓಕೆ, ಅಂದರೆ ಅಂಬಿಗ್ಯುಟಿ, ಲ್ಯಾಂಗ್ವೇಜ್ನಲ್ಲಿ ಅಂಬಿಗ್ಯುಟಿ ಇಲ್ಲ, ಆದರೆ ಅದಕ್ಕೂ ಮತ್ತು ಫ್ಯಾಕ್ಟ್ಸ್ಗೂ ಹೊಂದಿಸಿದಾಗ ವ್ಯತ್ಯಾಸ ಇದೆ. ದೇರ್ ಈಸ್ ಎ ಸ್ಮಾಲ್ ಡಿಫರೆನ್ಸ್. ಅಂತಹ ಸಂದರ್ಭದಲ್ಲಿ ಎವಿಡೆನ್ಸನ್ನು ಕೊಡ್ಬೋದು. ನೋಡಿ, ವೇರ್ ದ ಲ್ಯಾಂಗ್ವೇಜ್ ಆಫ್ ದ ಡಾಕ್ಯುಮೆಂಟ್ ಇಸ್ ಕ್ಲಿಯರ್ ಬಟ್ ಡಸ್ ನಾಟ್ ಕರೆಸ್ಪಾಂಡ್ ವಿತ್ ದ ಫ್ಯಾಕ್ಟ್, ಕೋರ್ಟ್ ಮೇ ಅಡ್ಮಿಟ್ ಎವಿಡೆನ್ಸ್ ಟು ಡಿಸ್ಕವರ್ ಪಿಕ್ಯುಲಿಯರ್ ಮೀನಿಂಗ್ ಆಫ್ ದ ಪಾರ್ಟೀಸ್. ಅವನು ಕಲ್ಕತ್ತಾ ಹಾವ್ರಾ ಎರಡೂ ಒಂದೇ ಅಂತೇಳಿ ಕಲ್ಕತ್ತಾ ಅಂತ ಬರೆದು ಬಿಟ್ಟಿರ್ತಾನೆ. ದಟ್ ವಾಸ್ ಈಸ್ ಇಂಟೆನ್ಷನ್. ಆದರೆ ಅವನ ಇಂಟೆನ್ಷನ್ನು ಮಾರ್ಬೇಕಂತಿದ್ದದ್ದು ಹಾವ್ರಾದಲ್ಲಿರ್ತಕ್ಕಂಥ ಮನೆಯೇ. ಅಂಥ ಸಂದರ್ಭದಲ್ಲಿ ಎವಿಡೆನ್ಸ್ ಕೊಡ್ಬೋದು. ದೋ ರಿಯಲ್ ಇಂಟೆನ್ಷನ್ ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಟು ಅವಾಯ್ಡ್ ಫೇಲ್ಯೂರ್ ಆಫ್ ದ ಜೆನ್ಯೂನ್ ಟ್ರಾನ್ಸಾಕ್ಷನ್. ಓಕೆ, ಆ ಒಂದು ಟ್ರಾನ್ಸಾಕ್ಷನನ್ನು ಹಾಳು ಮಾಡಬಾರ್ದು. ಟು ಪರ್ಮಿಟ್ ಎಕ್ಸ್ಪ್ಲನೇಷನ್ ವೇರ್ ವರ್ಡ್ಸ್ ಯೂಸ್ಡ್ ಡು ನಾಟ್ ಫಿಟ್ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್. ಅಂಥ ಸಂದರ್ಭದಲ್ಲಿ ಆ ರೀತಿಯ ಎವಿಡೆನ್ಸ್ಗಳನ್ನ ಕೊಡ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅದೇ ರೂಲ್ನ ನಾನು ಇಲ್ಲಿ ಬರೆದಿದ್ದೀನಿ. ಸೇಮ್ ಥಿಂಗ್ ಇಸ್ ಆಲ್ ಫಾರ್ ದ ಪರ್ಪಸ್ ಆಫ್ ರೈಟಿಂಗ್ ಇನ್ ಯುವರ್ ಎಕ್ಸಾಮಿನೇಷನ್. ಓಕೆ, ಯಾಕೆ ಹೆಂಗೆ ಮಾಡ್ತಾರೆ, ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್ ಸೆಕ್ಷನ್ ಅಂತ ನಾವು ನೋಡಿದಾಗ ದೀಸ್ ಥಿಂಗ್ಸ್ ಯು ಕ್ಯಾನ್ ಎಕ್ಸ್ಪ್ಲೈನ್. ದೆನ್ ಸೆಕ್ಷನ್ 98ನ ಉದಾಹರಣೆ ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರೈಟ್, ನೇಚರ್ ಆಫ್ ಎಂಬಿಗ್ಯುಟಿ. ನೋಡಿ, ಇಲ್ಲಿ ಇರ್ತಕ್ಕಂಥ ಎಂಬಿಗ್ಯುಟಿಗೆ ನಾವೇನು ಹೇಳ್ತೀವಿ? ಸುಪ್ತ ಅಸ್ಪಷ್ಟತೆ. ಸುಪ್ತ ಅಸ್ಪಷ್ಟತೆ ಅಂತ ಹೇಳ್ತೀವಿ. ದಿಸ್ ಈಸ್ ಎ ಲ್ಯಾಟೆಂಟ್ ಎಂಬಿಗ್ಯುಟಿ. ಯಾಕೆಂದರೆ ಮೇಲ್ನೋಟಕ್ಕೆ ಇದು ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು, ಹೋಗಿ ಹುಡುಕಿದಾಗ ಗೊತ್ತಾಯಿತು ಮನೆ ಇಲ್ಲಿಂದ ಇಲ್ಲಿಗಿದೆ. ಅದನ್ನು ನಾವು ಸರಿಪಡಿಸಿದ್ವಿ. ರೈಟ್, 97 ಮತ್ತು 98ಗೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ಇಲ್ಲಿ ಬರೆದಿದ್ದೀನಿ. 97ನಲ್ಲಿ ನೋಡಿ, ಲ್ಯಾಂಗ್ವೇಜು ಕ್ಲಿಯರ್ ಇದೆ, ಫ್ಯಾಕ್ಟು ಮ್ಯಾಚ್ ಆಗ್ತವೆ. ಆದರೆ 98ಅಲ್ಲಿ ಲ್ಯಾಂಗ್ವೇಜ್ ಕ್ಲಿಯರ್ ಇದೆ, ಫ್ಯಾಕ್ಟ್ ಈಸ್ ನಾಟ್ ಮ್ಯಾಚಿಂಗ್. ದಟ್ ಇಸ್ ದ ಡಿಫರೆನ್ಸ್. ದೇರ್ ಫೋರ್ ಇಲ್ಲಿ ಎವಿಡೆನ್ಸ್ ಕೊಡೋಕ್ಕಾಗೋದಿಲ್ಲ. ನೋ ಓರಲ್ ಎವಿಡೆನ್ಸ್, ನೋ. ಇಲ್ಲೇನು ಮಾಡೋಕ್ಕಾಗತ್ತೆ? ಎವಿಡೆನ್ಸ್ ಕ್ಯಾನ್ ಬಿ ಗಿವನ್, ಎಸ್. ಯಾಕೆ ಹೇಳಿ? ಆಮೇಲೆ ಅವರ ಅಂದ್ಕೊಂಡಲ್ಲೇ ಆ ಥರ ಆಗಿರುತ್ತೆ. ಅಂದರೆ ಇದನ್ನು ಸರಿಪಡಿಸ್ಬೋದು, ಫ್ಯಾಕ್ಟ್ಸ್ಗಳನ್ನು
ನಾವು ಕರೆಕ್ಷನ್ ಮಾಡ್ಬೋದು ಅನ್ನೋದನ್ನು ಇದು ಹೇಳ್ತದೆ. ಇಲ್ಲಿ ವಿಶೇಷ ಅರ್ಥವನ್ನು ವಿವರಿಸಲು ಸಾಕ್ಷ್ಯವನ್ನು ಕೊಡ್ಬೋದು. ಇಲ್ಲಿ ಎಲ್ಲ ಕ್ಲಿಯರ್ ಇದೆ, ಫ್ಯಾಕ್ಟು ಕ್ಲಿಯರ್ ಇದೆ, ಫ್ಯಾಕ್ಟಿಗೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜು ಇದೆ. ಇಲ್ಲಿ ಲ್ಯಾಂಗ್ವೇಜ್ ಕ್ಲಿಯರ್ ಇದೆ, ಆದರೆ ಫ್ಯಾಕ್ಟ್ ಮಿಸ್ ಮ್ಯಾಚ್ ಆಗ್ತಾ ಇದೆ. ಆದ್ದರಿಂದ ಇಲ್ಲಿ ಎವಿಡೆನ್ಸ್ ಕೊಡ್ಬೋದೆ, ಓರಲ್ ಎವಿಡೆನ್ಸ್ ಪರ್ಮಿಟೆಡ್. ಹಿಯರ್ ಓರಲ್ ಎವಿಡೆನ್ಸ್ ನಾಟ್ ಪರ್ಮಿಟೆಡ್, ನಾಟ್ ಪರ್ಮಿಟೆಡ್. ಈ ಕೇಸಲ್ಲಿ ದಿ ಲೀಗಲ್ ಇಫೆಕ್ಟ್ ಆಫ್, ಅಂದರೆ ನಾವು ಕಾಂಟ್ರಾಕ್ಟನ್ನು ವ್ಯಾಲಿಡ್ ಮಾಡ್ಬೋದು ಬೈ ಗಿವಿಂಗ್ ಓರಲ್ ಎವಿಡೆನ್ಸ್. ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಲೀಗಲ್? ವೇರ್ ಕ್ಲಿಯರ್ ವರ್ಡ್ಸ್ ಡು ನಾಟ್ ಫಿಟ್ ದ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್, ಎವಿಡೆನ್ಸ್ ಈಸ್ ಅಡ್ಮಿಸಿಬಲ್ ಟು ಶೋ ದ್ಯಾಟ್ ಪೆಕ್ಯುಲಿಯರ್ ಸೆನ್ಸ್ ಆಫ್ ದ ಲ್ಯಾಂಗ್ವೇಜ್ ಕ್ಯಾನ್ ಬಿ ರೆಗ್ಯುಲರೈಸ್ಡ್. ಅದನ್ನು ಸರಿಪಡಿಸ್ಬೋದು, ಓರಲ್ ಎವಿಡೆನ್ಸಿಂದ ಸರಿಪಡಿಸ್ಬೋದು. ದೆನ್ 99, ಎವಿಡೆನ್ಸ್ ಆಸ್ ಟು ಅಪ್ಲಿಕೇಶನ್ ಆಫ್ ಲ್ಯಾಂಗ್ವೇಜ್ ಟು ಒನ್ ಆಫ್ ಸೆವೆರಲ್ ಪರ್ಸನ್ಸ್ ಆರ್ ಥಿಂಗ್ಸ್. ಒನ್ ಆಫ್ ಸೆವೆರಲ್ ಪರ್ಸನ್ಸ್ ಆರ್ ಥಿಂಗ್ಸ್. ಇಲ್ಲೇ ನೋಡ್ಬಿಡೋಣ. 90, ಐ ಥಿಂಕ್ ವಿ ಆರ್ ಸೀಯಿಂಗ್ 99. 99, yes, I am able to cover the whole page. 99. ಏನು ಹೇಳುತ್ತೆ 99? ಎವಿಡೆನ್ಸ್ ಆಸ್ ಟು ಅಪ್ಲಿಕೇಶನ್ ಆಫ್ ಲ್ಯಾಂಗ್ವೇಜ್. ದಸ್ತಾವೇಜಿನಲ್ಲಿ ಇರ್ತಕ್ಕಂತಹ ಭಾಷೆಯನ್ನು ಅನೇಕ ವಿಷಯಗಳಿರ್ತವೆ, ಅದರಲ್ಲಿ ಅದನ್ನು ಒಂದಕ್ಕೆ ಅನ್ವಯಿಸೋದು. ಅನೇಕ ವ್ಯಕ್ತಿಗಳಿರ್ತಾರಲ್ಲ, ಅದರಲ್ಲಿ ಒಂದಕ್ಕೆ ಅನ್ವಯಿಸೋದು. ಅದು ಸೆಕ್ಷನ್ 99 ಮಾತಾಡುತ್ತೆ. ಹಿಯರ್ ಸೆಕ್ಷನ್ 99 ಟಾಕ್ಸ್ ಅಬೌಟ್ application of the contents of the document with a particular fact, with a particular person, can apply to one or one only of several persons, one only of several persons. When the facts are such that, when the facts are such that the language used might have been meant to apply to only one. ನೀವು ಬರೆದಂತಹ ದಸ್ತಾವೇಜನ್ನು ಓದಿದಾಗ ಅನಿಸುವಂತಹದ್ದು ಒಂದೇ ಒಂದು ವಸ್ತುವಿನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಯೂಸ್ಡ್ ಮೈಟ್ ಬಿ ಮೆಂಟ್ ಅಪ್ಲೈ ಟು ಓನ್ಲಿ ಒನ್ ಆ್ಯಂಡ್ ಕುಡ್ ನಾಟ್ ಹ್ಯಾವ್ ಬೀನ್ ಮೆಂಟ್ ಟು ಅಪ್ಲೈ ಮೋರ್ ದ್ಯಾನ್ ಒನ್. ಅದರ ಅರ್ಥ ಹೆಂಗಿದೆ ಅಂದರೆ, ಒಂದಕ್ಕಿಂತ ಹೆಚ್ಚಕ್ಕೆ ಅದರ ಅಪ್ಲಿಕೇಶನ್ ಆಗೋದಿಲ್ಲ. ಅದು ವ್ಯಕ್ತಿ ಇರ್ಬೋದು ಅಥವಾ ವಸ್ತು ಇರ್ಬೋದು. ಯಾವುದೇ ಒಂದು ವಸ್ತುವಿಗೆ ಅಪ್ಲೈ ಆಗುವಂಥ ನೀವು ದಸ್ತಾವೇಜು ಬರೆದಿದ್ದೀರಿ, ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಅಪ್ಲೈ ಆಗುವಂತಹ ದಸ್ತಾವೇಜು ಬರೆದಿದ್ದೀರಿ. ಅದರಲ್ಲಿ ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದಾವೆ, ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳಿದ್ದಾವೆ. ಆವಾಗ ಯಾವ ವ್ಯಕ್ತಿ ಅವನು ಅಥವಾ ಯಾವ ವಸ್ತು ಅದು ಎನ್ನುವ ಬಗ್ಗೆ ಓರಲ್ ಎವಿಡೆನ್ಸ್ ಕೊಡ್ಬೋದು. ಎವಿಡೆನ್ಸ್ ಮೇ ಬಿ ಗಿವನ್ ಆಫ್ ದ ಫ್ಯಾಕ್ಟ್ಸ್ ಟು ಶೋ ವಿಚ್ ಆಫ್ ದೀಸ್ ಪರ್ಸನ್ಸ್ ಆರ್ ಥಿಂಗ್ಸ್ ಇಟ್ ವಾಸ್ ಮೆನ್ಷನ್ ಟು ಅಪ್ಲೈ. ಅವುಗಳಲ್ಲಿ ಯಾವ ವಸ್ತುವಿಗೆ ಅಥವಾ ಅವರುಗಳಲ್ಲಿ ಯಾವ ವ್ಯಕ್ತಿಗೆ ನನ್ನ ಈ ದಸ್ತಾವೇಜು ಅನ್ವಯವಾಗುತ್ತದೆ ಅನ್ನುವುದನ್ನು ಹೇಳ್ಬೋದು. ಅದಕ್ಕೆ 2 ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಲೆಟ್ ಮೀ ಎಕ್ಸ್ಪ್ಲೇನ್ ದ ಇಲಸ್ಟ್ರೇಷನ್ ಆಲ್ಸೋ. ಎಕ್ಸ್ಪ್ಲೇನ್ ದ ಇಲಸ್ಟ್ರೇಷನ್ ಆಲ್ಸೋ. 2 ಇಲಸ್ಟ್ರೇಷನ್ ಇದೆ, ಇಲಸ್ಟ್ರೇಷನ್ ನೋಡ್ಬಿಡೋಣ. ನೋಡಿ, ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಸೆಕ್ಷನ್ 99, ಕಲಂ 99. A agrees to sell to B for 1,000 rupees. For 1,000 rupees. ಸೇಲ್ ಅಗ್ರಿಮೆಂಟ್ ಆಗಿದೆ. ಒಂದು ಕುದುರೆ, ಹಾರ್ಸ್. ಎಂಥ ಹಾರ್ಸು? ಫೈಟ್ ಹಾರ್ಸ್. ಓಕೆ, ಎಷ್ಟಕ್ಕೆ? 1,000 ರೂಪಾಯಿಗೆ. The language is very clear. The language is very clear. A has 2 white horses. ಆದರೆ ಎ ಹತ್ರ ಏನಿದಾವೆ? 2 ವೈಟ್ ಹಾರ್ಸ್ ಇದೆ. W1, W2. W2 ಸ್ಟ್ರಾಂಗ್ ಇದೆ. ಏನಿದೆ? ಸ್ಟ್ರಾಂಗ್ ಇದೆ. W1 ವೀಕ್ ಇದೆ. ಈ ರೀತಿ 2, ಬಟ್ 2 ವೈಟ್ ಹಾರ್ಸ್, ಬೋತ್ ಆರ್ ವೈಟ್ ಹಾರ್ಸ್. ಇಂತಹ ಸಂದರ್ಭದಲ್ಲಿ ಏನು ಮಾಡೋದು? ಆವಾಗ ಇದರಲ್ಲಿ ಯಾವ ಕುದುರೆ ಎಂದು ಸಾಕ್ಷ್ಯ ಕೊಡಬಹುದು. ಎವಿಡೆನ್ಸ್ ಮೇ ಬಿ ಗಿವನ್ ಆಫ್ ದ ಫ್ಯಾಕ್ಟ್ಸ್ ವಿಚ್ ಶೋ ವಿಚ್ ಆಫ್ ದೆಮ್ ವಾಸ್ ಸೋಲ್ಡ್.
ಇದರಲ್ಲಿ ಎರಡರಲ್ಲಿ ಯಾವುದನ್ನು ನಾನು ಮಾರಿದ್ದೀನಿ ಅನ್ನುವುದನ್ನು ಹೇಳಬೇಕಾಗ್ತದೆ. ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಕ್ಷನ್ 99. ಇನ್ನೂ ಒಂದು ಇಲಸ್ಟ್ರೇಷನ್ ಇದೆ ಇಲ್ಲಿ. ಇಲಸ್ಟ್ರೇಷನ್ ಬಿ. ಎ ಅಗ್ರೀಸ್ ಟು ಅಕಂಪನಿ ಬಿ to Ramgarh. Evidence may be given of the fact showing whether Ramgarh in Rajasthan or Ramgarh in Uttarakhand. ನೋಡಿ, ಇಲ್ಲಿ ಅಗ್ರಿಮೆಂಟ್ ಆಗುತ್ತೆ. ನಾನು ನಿನ್ನನ್ನು ರಾಮ್ಗಢಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ನಿನ್ನನ್ನು ರಾಮ್ಗಢಕ್ಕೆ ಕರ್ಕೊಂಡು ಹೋಗ್ತೀನಿ. ಆದರೆ ಯಾವ ರಾಮ್ಗಢ ಅನ್ನೋದು ಗೊತ್ತಿರಲ್ಲ. ಅಶ್ವತ್ಥಾಮ ಹತಃ, ಮನುಷ್ಯನೋ ಪ್ರಾಣಿಯೋ ಗೊತ್ತಿಲ್ಲ. ನಾವು ನೋಡ್ತೀವಿ ಇದನ್ನು ಮಹಾಭಾರತದಲ್ಲಿ. ಹಾಗೆ ಇಲ್ಲಿ ನಿನ್ನ ರಾಮಗಢಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಆವಾಗ ಓರಲ್ ಎವಿಡೆನ್ಸ್ ಏನು ಕೊಡ್ಬೋದು? ರಾಜಸ್ಥಾನದ ರಾಮಗಢವೋ ಉತ್ತರಾಖಂಡಿನ ರಾಮಗಢವೋ ಎಂದು ಕೊಡ್ಬೋದು ಅನ್ನೋದು ಇದರ ಅರ್ಥ. ಓಕೆ, ಸೊ ವಿತ್ ದಿಸ್ ಐ ಥಿಂಕ್ ಯು ಕ್ಯಾನ್ ಜಸ್ಟ್ ಗೋ ಟು ದ ಬೇರ್ ಆ್ಯಕ್ಟ್ ಅಗೇನ್. ನೋಡಿ, ವೆನ್ ದ ಫ್ಯಾಕ್ಟ್ಸ್ ಆರ್ ಸಚ್ ದ್ಯಾಟ್ ದ ಲ್ಯಾಂಗ್ವೇಜ್ ಯೂಸ್ಡ್ ಮೈಟ್ ಬಿ ಮೆಂಟ್ ಟು ಅಪ್ಲೈ ಟು ಒನ್. ಇಲ್ಲಿ ಅದು ಒಂದಕ್ಕೆ ಅಪ್ಲೈ ಆಗ್ತಿರಬೇಕು, ಅಪ್ಲೈ ಟು ಒನ್, ಆ್ಯಂಡ್ could not have been meant to apply to more than one of several persons or things. Evidence may be given in this case. ಫಸ್ಟ್ ಕೇಸಲ್ಲಿ ನಾವೇನು ಎವಿಡೆನ್ಸ್ ಕೊಡ್ತೀವಿ? ಎರಡೂ ಬಿಳಿ ಕುದುರೆ ಇರ್ತವೆ, ಅದರಲ್ಲಿ ಯಾವುದು ಅನ್ನೋದಕ್ಕೆ ಎವಿಡೆನ್ಸ್ ಕೊಡ್ಬೋದು. ಎರಡನೇದು, ನಾ ರಾಮಗಢಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಯಾವ ರಾಮಗಢ ಅನ್ನೋದಕ್ಕೆ ನೀವು ಎವಿಡೆನ್ಸ್ ಕೊಡ್ಬೋದು. ಯಾವ ರಾಮಗಢ ಅನ್ನೋದಕ್ಕೆ ನೀವು ಏನು ಮಾಡ್ಬೋದು? ಎವಿಡೆನ್ಸನ್ನು ಕೊಡ್ಬೋದು. ಸೊ now this is what I have written. When the language used can apply to one of the several persons or things intended to apply to one of them, maybe evidence may be given to clarify that. Other right? Then ಇದರ ತತ್ವ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಕಾಂಟ್ರಾಕ್ಟನ್ನು ಸರಿಪಡಿಸುವುದಕ್ಕೋಸ್ಕರ ಎಕ್ಸ್ಟ್ರೈನ್ಸಿಕ್ ಎವಿಡೆನ್ಸ್ ಈಸ್ ಅಡ್ಮಿಸಿಬಲ್. ಬಾಹ್ಯ ಸಾಕ್ಷ್ಯ ಅಂತ ಹೇಳ್ತೀವಿ ನಾವು ಅದಕ್ಕೆ. ಬಾಹ್ಯ ಸಾಕ್ಷ್ಯ ಅಂತ ಉದ್ದೇಶ ಏನು? ಟು ರಿಮೂವ್ ಅನ್ಸರ್ಟನ್ಟಿ, ಟು ಅಸರ್ಟೇನ್ ಟ್ರೂ ಇಂಟೆನ್ಷನ್, ಪಾರ್ಟಿಗಳ ನಿಜವಾದ ಉದ್ದೇಶ ಏನು ಅಂತ. ಆಮೇಲೆ ಕೋರ್ಟ್ ವಿಲ್ ಡಿಟರ್ಮಿನ್ ಎಕ್ಸಾಕ್ಟ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಟ್ರಾನ್ಸಾಕ್ಷನ್ ಎವಿಡೆನ್ಸ್ ಮೇಲೆ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 99. 99ನ ನಿಯಮ, 99ನ ನೇಚರ್ ಆಫ್ ಎಂಬಿಗ್ಯೂಟಿ. ಇದು ಕೂಡ ಲ್ಯಾಟೆಂಟ್. ಇದು ಕೂಡ ಏನಿದು? ಎಂಬಿಗ್ಯೂಟಿ, ಲ್ಯಾಟೆಂಟ್ ಎಂಬಿಗ್ಯೂಟಿ. ಆಮೇಲೆ ನಾವು ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟು, ಓರಲ್ ಎವಿಡೆನ್ಸ್ ಕೊಟ್ಟು ನಾವು ಅದನ್ನು ಏನು ಮಾಡ್ತೀವಿ? ಸಾಬೀತು ಪಡಿಸ್ತೀವಿ. ದಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್. ಆ್ಯಂಡ್ ಎಕ್ಸಾಂಪಲ್ ಸೆಕ್ಷನ್ 99 ಎಕ್ಸಾಂಪಲ್, ಫೈಟ್ ಹಾರ್ಸ್, ಸೇಮ್ ಎಕ್ಸಾಂಪಲ್ ಇದೆ ಇಲ್ಲಿ. ಐ ಹ್ಯಾವ್ ಗಿವನ್. ಅದು ರಾಮಗಢ ಎಕ್ಸಾಂಪಲ್ಲು ಇದೆ. ರೈಟ್? ದೆನ್ 98 99 ಡಿಫರೆನ್ಸ್ ನೋಡಿ. 98ಅಲ್ಲಿ ಏನಿದೆ? ಲ್ಯಾಂಗ್ವೇಜ್ ಡಸ್ ನಾಟ್ ಫಿಟ್ ಎಕ್ಸಿಸ್ಟಿಂಗ್ ಫ್ಯಾಕ್ಟ್. ಲ್ಯಾಂಗ್ವೇಜು ಎಕ್ಸಿಸ್ಟಿಂಗ್ ಫ್ಯಾಕ್ಟಿಗೆ ಫಿಟ್ ಆಗೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ? ಓರಲ್ ಎವಿಡೆನ್ಸ್ ಕೊಡ್ತೀವಿ. ಇಲ್ಲಿ ಹಾಗಲ್ಲ. ಫ್ಯಾಕ್ಟ್ ಮೋರ್ ದ್ಯಾನ್ ಒನ್ ಪರ್ಸನ್ನು ಒನ್ ಥಿಂಗು ಇರೋದ್ರಿಂದ ಅದರಲ್ಲಿ ಒಂದಕ್ಕೆ ಕೊಡ್ತೀವಿ, ಅಷ್ಟೇ ಡಿಫರೆನ್ಸು. ಕಾನ್ಸೆಪ್ಟ್ ಈಸ್ ಸೇಮ್ ಬೋತ್. ಅಲ್ಲಿಯೂ ಎವಿಡೆನ್ಸ್ ಕೊಡ್ಬೋದು, ಇಲ್ಲಿಯೂ ಎವಿಡೆನ್ಸ್ ಕೊಡ್ಬೋದು. ಅಲ್ಲಿಯೂ ಏನು ಅರ್ಥ ಅಂತ ಎವಿಡೆನ್ಸ್ ಕೊಡ್ಬೋದು, ಇಲ್ಲಿ ಯಾವ ವಸ್ತು ಅಥವಾ ಯಾವ ವ್ಯಕ್ತಿ ಅಂತೇಳಿ ಎವಿಡೆನ್ಸ್ ಕೊಡ್ಬೋದು. ದಟ್ ಈಸ್ ಓನ್ಲಿ ದ ಡಿಫರೆನ್ಸ್ ಅಮಂಗ್ ಸೆಕ್ಷನ್ 60, 98 ಆ್ಯಂಡ್ 99. ಓಕೆ, ದೆನ್ ಸೆವರಲ್ ಪರ್ಸನ್ಸ್ ಅಡ್ಮಿಸಿಬಲ್ ಟು ಐಡೆಂಟಿಫೈ ಆ್ಯಕ್ಚುಲಿ ಇಂಟೆಂಡೆಡ್. ಯಾವ ವ್ಯಕ್ತಿ ಅಂಥೇಳಿ ಅನ್ನೋದನ್ನು ನೀವು ಓರಲ್ ಎವಿಡೆನ್ಸ್ ಮುಖಾಂತರ ಹೇಳ್ಬೋದು. ಯಾವ ವಸ್ತು ಅನ್ನೋದನ್ನು ಓರಲ್ ಎವಿಡೆನ್ಸ್ ಮುಖಾಂತರ ಹೇಳ್ಬೋದು. ವೆನ್ ದ ಲ್ಯಾಂಗ್ವೇಜ್ ಈಸ್ ಕ್ಲಿಯರ್ ಆ್ಯಂಡ್ ಮ್ಯಾಚಿಂಗ್ ದಿ ನಾಟ್ ಮ್ಯಾಚಿಂಗ್ ದಿ ಅವೈಲೇಬಲ್ ಫ್ಯಾಕ್ಟ್ಸ್ ಅಂತಹ ಸಂದರ್ಭದಲ್ಲಿ. ಯಾಕೆಂದರೆ ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಎರಡೂ ಕುದುರೆ ಒಂದೇ ಥರ ಇದ್ದಾವೆ. ಓಕೆ, ದಟ್ ಈಸ್ ದ ಕಾನ್ಸೆಪ್ಟ್ ದೇರ್. ದೆನ್ ಕಮ್ಸ್ 100. ಇಲ್ಲಿ 100 ಮತ್ತು 99 ಆಲ್ಮೋಸ್ಟ್ ಸೇಮ್. 100 ಮತ್ತು 99ಗೆ ಬಹಳ ವ್ಯತ್ಯಾಸ ಇಲ್ಲ. ಅಲ್ಲಿ ಒನ್ ಅಮಂಗ್ ಮೆನಿ, ಅನೇಕರಲ್ಲಿ ಒಂದು ಅಂತ. ಇಲ್ಲಿ ಹಾಗಲ್ಲ, ಎರಡು ಸೆಟ್ ಇದ್ದಾವೆ. ಒನ್ ಸೆಟ್ ಆಫ್ ಫ್ಯಾಕ್ಟ್ಸ್, ಎನದರ್ ಸೆಟ್ ಆಫ್ ಫ್ಯಾಕ್ಟ್ಸ್. ಆ ಯಾವ ಸೆಟ್ ಆಫ್ ಫ್ಯಾಕ್ಟ್ಸ್ನ ನಾವು ನೋಡಬೇಕು ಅನ್ನೋದನ್ನು ಕಲಂ 100 ಹೇಳುತ್ತೆ. ಕಲಂ 100 ಏನು ಹೇಳುತ್ತೆ? ಎವಿಡೆನ್ಸ್ ಆ್ಯಸ್ ಟು ಅಪ್ಲಿಕೇಶನ್ ಆಫ್ ಲ್ಯಾಂಗ್ವೇಜ್ ವಿಚ್ ಪಾರ್ಟ್ಲಿ ಫಿಟ್ಸ್ ಟೂ ಸೆಟ್ಸ್ ಆಫ್ ಫ್ಯಾಕ್ಟ್ಸ್. ವಿಚ್ ಪಾರ್ಟ್ಲಿ ಫಿಟ್ಸ್ ಟೂ ಸೆಟ್ಸ್ ಆಫ್ ಫ್ಯಾಕ್ಟ್ಸ್.
ಐ ವಿಲ್ ಗೋ ಟು 100 ಹಿಯರ್. 100ಅನ್ನು ನಾನು ಸೆಕ್ಷನ್ ನಿಮಗೆ ಓದೋದಕ್ಕಿಂತ ಮೊದಲು ಐ ಮಸ್ಟ್ ಎಕ್ಸ್ಪ್ಲೇನ್ ದ ಇಲಸ್ಟ್ರೇಷನ್ ಫಸ್ಟ್, ದೆನ್ ಐ ವಿಲ್ ಕಮ್ ಟು 100. ಬಿಕಾಸ್ 100ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಇಲಸ್ಟ್ರೇಷನ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಎ ಅಗ್ರೀಸ್ A agrees to sell B my land at X, my land at X in the occupation of Y, in the occupation of Y. ಇಲ್ಲಿ ಒಂದು ಲ್ಯಾಂಡ್ ಇದೆ. ಈ ಲ್ಯಾಂಡು ಎಲ್ಲಿದೆ? ಇಟ್ ಈಸ್ ಎಟ್ ಎ ಪ್ಲೇಸ್ ಕಾಲ್ಡ್ ಎಕ್ಸ್. ಪ್ಲೇಸ್ ಕಾಲ್ಡ್ ಎಕ್ಸ್. ಎಕ್ಸ್ ಅನ್ನುವಂಥ ಜಾಗದಲ್ಲಿ ಈ ಲ್ಯಾಂಡ್ ಇದೆ. ದೆನ್ ವಾಟ್ ಈಸ್ ದ ಅದರ್ ಕಂಡೀಷನ್? ಇಟ್ ಈಸ್ ಇನ್ ವಾಯ್ಸ್ ಪೊಸೆಷನ್. ದಿಸ್ ಈಸ್ ಆ್ಯಕ್ಚುಲಿ ಡಾಕ್ಯುಮೆಂಟ್. ದಿಸ್ ಈಸ್ ಆ್ಯಕ್ಚುಲಿ ಡಾಕ್ಯುಮೆಂಟ್, ರೈಟ್? ನೌ ಯು ಸಿ, ಎ ಹ್ಯಾಸ್ ಎ ಲ್ಯಾಂಡ್ ಎಟ್ ಎಕ್ಸ್. ಎ ಹ್ಯಾಸ್ ಎ ಲ್ಯಾಂಡ್ ಎಟ್ ಎಕ್ಸ್. ಇಲ್ಲಿ ಎ ಹತ್ರ ಲ್ಯಾಂಡ್ ಇದೆ. ಯಾವ ಜಾಗದಲ್ಲಿದೆ? ಪ್ಲೇಸ್ ಎಕ್ಸ್ನಲ್ಲೇ ಇದೆ. ಎಲ್ಲಿದೆ? ಎಕ್ಸ್ನಲ್ಲೇ ಇದೆ. ಬಟ್ ಇಟ್ ಈಸ್ ನಾಟ್ ಇನ್ ದ ಆಕ್ಯುಪೇಷನ್ ಆಫ್ ವೈ. ಇದರಲ್ಲಿ ವೈ ವಾಸವಾಗಿಲ್ಲ, ಇದರಲ್ಲಿ ಜಡ್ ವಾಸವಾಗಿದ್ದಾನೆ. ಜಡ್ ವಾಸವಾಗಿದ್ದಾನೆ. ನೋಡಿ, ಹಿಯರ್ ದ ಸೆಟ್ ಈಸ್ ಎಕ್ಸ್ ಆ್ಯಂಡ್ ಜೆಡ್. ವಾಟ್ ದ ಡಾಕ್ಯುಮೆಂಟ್ ಸೇಸ್? ಎಕ್ಸ್ ಆ್ಯಂಡ್ ವೈ. Okay, this is one fact. This is actually document. This is actually document, and this is a fact. Fact number 1. One set of fact. One set of fact. ಆಮೇಲೆ he has another land in the occupation of Y. In the occupation of Y. ಇನ್ನೂ ಒಂದು ಲ್ಯಾಂಡ್ ಇದೆ ಇವನ ಹತ್ರ. ಇನ್ನೂ ಒಂದು ಲ್ಯಾಂಡ್ ಇದೆ. ಈ ಲ್ಯಾಂಡ್ ಯಾರು ಅಕ್ಯುಪೈ ಮಾಡಿದ್ದಾರೆ? ವೈ ಅಕ್ಯುಪೈ ಮಾಡಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಎಟ್ ಜೆಡ್, ಇಟ್ ಈಸ್ ನಾಟ್ ಎಟ್ ಎಕ್ಸ್. ಇದು ಎಕ್ಸ್ ಜಾಗದಲ್ಲಿಲ್ಲ, ಇದು ಎಕ್ಸ್ ಜಾಗದಲ್ಲಿಲ್ಲ, ಇದು ಎಂ ಜಾಗದಲ್ಲಿದೆ. ಎಂ, ಪ್ಲೇಸ್ ಈಸ್ ಎಂ, ಪ್ಲೇಸ್ ಈಸ್ ಎಂ. ನೋಡಿ, ನಾವು ಈ ಫ್ಯಾಕ್ಟ್ ತಗೊಂಡ್ರೆ ಡಾಕ್ಯುಮೆಂಟ್ಗೆ ಒಂದು ಸೆಟ್ಟು ಸರಿ ಹೋಗುತ್ತೆ. ಎರಡು ವೈ ಅಕ್ಯುಪೇಷನ್ನಲ್ಲಿದೆ, ಆದರೆ ಜಾಗ ಅದು ಅಲ್ಲ, ಎಕ್ಸ್ ಅಲ್ಲ. ನಾವು ಈ ಫ್ಯಾಕ್ಟನ್ನು ತೆಗೆದುಕೊಂಡ್ರೆ, ಇಫ್ ವಿ ಟೇಕ್ ದಿಸ್ ಫ್ಯಾಕ್ಟ್, ಇಫ್ ವಿ ಟೇಕ್ ದಿಸ್ ಫ್ಯಾಕ್ಟ್, ಈ ಫ್ಯಾಕ್ಟನ್ನು ತಗೊಂಡ್ರೆ ಎಕ್ಸ್ ಓಕೆ ಆಗುತ್ತೆ. ಡಾಕ್ಯುಮೆಂಟ್ ಪ್ರಕಾರ ಎಕ್ಸ್ ಓಕೆ ಆಗುತ್ತೆ, ಆದರೆ ಅದು ವೈನ ಪೊಸಿಷನ್ನಲ್ಲಿಲ್ಲ. ಇಟ್ ಈಸ್ ನಾಟ್ ಇನ್ ದ ಪೊಸಿಷನ್ ಆಫ್ ವೈ. ನಾವು ಈ ಪ್ರಾಪರ್ಟಿ ತಗೊಂಡ್ರೆ ಇಲ್ಲಿ ಪೊಸೆಷನ್ ಮ್ಯಾಚ್ ಆಗುತ್ತೆ. ಪೊಸೆಷನ್ ಈಸ್ ಮ್ಯಾಚಿಂಗ್, ಬಟ್ ಪ್ಲೇಸ್ ಈಸ್ ನಾಟ್ ಮ್ಯಾಚಿಂಗ್. ಪ್ಲೇಸ್ ಈಸ್ ನಾಟ್ ಮ್ಯಾಚಿಂಗ್. ಇಂತಹ ಸಂದರ್ಭದಲ್ಲಿ ಇದನ್ನು ಸರಿಪಡಿಸೋದಕ್ಕೆ ಎವಿಡೆನ್ಸ್ ಕೊಡ್ಬೋದು. ಓಕೆ, ಎವಿಡೆನ್ಸ್ ಮೇ ಬಿ ಗಿವನ್ ಆಫ್ ಫ್ಯಾಕ್ಟ್ಸ್ ಶೋಯಿಂಗ್ ಹುಯಿಚ್ ಈಸ್ ಮೆಂಟ್ ಟು ಸೆಲ್. ಹಾಗಾದ್ರೆ ಇದರಲ್ಲಿ ನಾನು ಯಾವ್ದು ನಿನಗೆ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಓನರ್ ಏನು ಮಾಡ್ಬೋದು? ತಾನು ಓರಲ್ ಎವಿಡೆನ್ಸ್ ಕೊಡ್ಬೋದು ಅಂಥೇಳಿ. ನೌ ಯು ರೀಡ್ ದ ಬೇರ್ ಆ್ಯಕ್ಟ್. ನಾವು ಯು ರೀಡ್ ದ ಬೇರ್ ಆ್ಯಕ್ಟ್ ಇವಾಗ. ಇಲ್ಲಾಂದರೆ ಬೇರ್ ಆ್ಯಕ್ಟ್ ನಾನು ಎಷ್ಟು ಓದಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ರು ಅರ್ಥ ಆಗಲ್ಲ. ವೆನ್ ದ ಲ್ಯಾಂಗ್ವೇಜ್ ಯೂಸ್ಡ್ ಅಪ್ಲೈಸ್ ಪಾರ್ಟ್ಲಿ ಟು ಒನ್ ಸೆಟ್ ಆಫ್ ಫ್ಯಾಕ್ಟ್ಸ್, ಪಾರ್ಟ್ಲಿ ಟು ಒನ್ ಸೆಟ್ ಆಫ್ ಫ್ಯಾಕ್ಟ್ಸ್. ನೋಡಿ, ಅಪ್ಲೈಸ್ ಪಾರ್ಟ್ಲಿ ಟು ಒನ್ ಸೆಟ್ ಆಫ್ ಫ್ಯಾಕ್ಟ್ಸ್, ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್, ಆ್ಯಂಡ್ ಪಾರ್ಟ್ಲಿ ಟು ಎನದರ್ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್. ಬಟ್ ದ ಹೋಲ್ ಆಫ್ ಇಟ್ ಡಸ್ ನಾಟ್ ಅಪ್ಲೈ ಕರೆಕ್ಟ್ಲಿ ಟು ಇದರ್. ಅದು ಸರಿಯಾದ ರೀತಿಯಲ್ಲಿ ಆ ಫ್ಯಾಕ್ಟ್ರಿಗೂ ಕಂಪ್ಲೀಟ್ ಅಪ್ಲೈ ಆಗಲ್ಲ, ಈ ಫ್ಯಾಕ್ಟ್ರಿಗೂ ಕಂಪ್ಲೀಟ್ ಅಪ್ಲೈ ಆಗಲ್ಲ. ನೀವು ಈ ಎಕ್ಸಾಂಪಲಲ್ಲಿ ಏನು ನೋಡಿದ್ರಿ? ಎಕ್ಸ್ ಪ್ಲೇಸಲ್ಲಿ ಜಮೀನಿದೆ, ಅದನ್ನು ವಾಯ್ ಆಕ್ಯುಪೈ ಮಾಡಿಲ್ಲ, ರೈಟ್? ಆಮೇಲೆ ಎಕ್ಸ್ ಪ್ಲೇಸಲ್ಲಿ, ಇನ್ನೊಂದು ಪ್ಲೇಸಲ್ಲಿ, ಎಂ ಪ್ಲೇಸಲ್ಲಿ ಜಮೀನಿದೆ, ಅದನ್ನು ವಾಯ್ ಆಕ್ಯುಪೈ ಮಾಡಿದ್ದಾನೆ. ಹಾಗಾಗಿ ಎರಡೂ ಫ್ಯಾಕ್ಟ್ರಿಗೂ ಅದು ಮ್ಯಾಚ್ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಯಾವುದನ್ನು ಕೊಡಬೇಕು ಅನ್ನೋದರ ಬಗ್ಗೆ
ಓರಲ್ ಎವಿಡೆನ್ಸ್ ಕೊಡ್ಬೋದು. ಓರಲ್ ಎವಿಡೆನ್ಸ್ ಈಸ್ ಪರ್ಮಿಟೆಡ್ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗುತ್ತೆ. ನಾವು ಯು ಸಿ ದ ನೋಟ್ಸ್. ವೆನ್ ದ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ದ ಡಾಕ್ಯುಮೆಂಟ್ ಅಪ್ಲೈಸ್ ಟು partly to one set of existing facts and partly to another set of existing facts, but does not completely apply to either of them. ಅದಕ್ಕೂ ಸರಿಯಾಗಿ ಅಪ್ಲೈ ಆಗಲ್ಲ, ಇದಕ್ಕೂ ಸರಿಯಾಗಿ ಅಪ್ಲೈ ಆಗಲ್ಲ. ಇದನ್ನು ಸರಿಪಡಿಸೋಕೆ ಏನು ಮಾಡ್ತೀವಿ ನಾವು, ಈ ಎರಡರಲ್ಲಿ ಯಾವ ಸೆಟ್ ಓಕೆ ಅನ್ನೋದಕ್ಕೆ ಎವಿಡೆನ್ಸ್ ಕೊಡ್ತೀವಿ. ಯಾವ ಸೆಟ್ ಓಕೆ ಅನ್ನೋದಕ್ಕೆ ಎವಿಡೆನ್ಸ್ ಕೊಡ್ತೀವಿ. ಕೋರ್ಟ್ ವಿಲ್ ಪರ್ಮಿಟ್ ಇಟ್, ದಿ ಲಾ ವಿಲ್ ಪರ್ಮಿಟ್ ಇಟ್. ಅದರ ತತ್ವ. ವೇರ್ ಡಿಸ್ಕ್ರಿಪ್ಷನ್ ಆಫ್ ದ ಡಾಕ್ಯುಮೆಂಟ್ ಈಸ್ ಪಾರ್ಟ್ಲಿ ಟ್ರೂ one of the subject and partly true to another of the subject, creating uncertainty as to the intended subject. ಇದರಲ್ಲಿ ಉದ್ದೇಶ ಯಾವುದಿತ್ತು ನಿಮ್ಮದು ಅನ್ನೋದು ಕನ್ಫ್ಯೂಷನ್ ಇದೆ. ಈ ಉದ್ದೇಶವನ್ನು ಸರಿಪಡಿಸೋದಕ್ಕೋಸ್ಕರ ನೀವೇನು ಮಾಡ್ಬೋದು, ಎವಿಡೆನ್ಸನ್ನು ಕೊಡ್ಬೋದು. ರೈಟ್. ಟು ರಿಸಾಲ್ವ್ ಅನ್ಸರ್ಟನ್ಟಿ, ಟು ಐಡೆಂಟಿಫೈ ಆ್ಯಕ್ಚುಯಲ್ ಸಬ್ಜೆಕ್ಟ್, ನಿಜವಾಗಿ ಯಾವುದು ಫ್ಯಾಕ್ಟ್, ಯಾವ ತಥ್ಯ ಅಂತಕ್ಕಂಥದ್ದು. ಆಮೇಲೆ ಕಾಂಟ್ರಾಕ್ಟ್ ಫೇಲ್ ಆಗಬಾರ್ದು ಅಂತಕ್ಕಂಥದ್ದು. ಈ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಆ ಸೆಟ್ಟನ್ನು ಸರಿ ಮಾಡಲಿಕ್ಕೂ ಕೂಡ ನಾವು ಅವಕಾಶವನ್ನು ಕೊಡ್ತೀವಿ ಅಂತಕ್ಕಂಥದ್ದು. ರೈಟ್. ದೆನ್ ವಾಟ್ ಈಸ್ ದ ರೂಲ್ ಹಿಯರ್? ಪಾರ್ಟ್ ಆಫ್ ದ ಡಿಸ್ಕ್ರಿಪ್ಷನ್ ಫಿಟ್ಸ್ ಟು ಒನ್ ಸೆಟ್ ಆಫ್ ಫ್ಯಾಕ್ಟ್ಸ್, ಎನದರ್ ಪಾರ್ಟ್ ಫಿಟ್ಸ್ ಟು ಒನ್ ಸೆಟ್ ಆಫ್ ಫ್ಯಾಕ್ಟ್ಸ್. ದ ಎಂಟೈರ್ ಡಿಸ್ಕ್ರಿಪ್ಷನ್ ಈಸ್ ನಾಟ್ ಕರೆಕ್ಟ್ಲಿ ಫಿಟ್ಟಿಂಗ್ ಟು ಐದರ್. ಎರಡಕ್ಕೂ ಸರಿಯಾಗಿ ಫಿಟ್ ಆಗಲ್ಲ. ಆವಾಗ ಎವಿಡೆನ್ಸ್ ಈಸ್ ಗಿವನ್ ಟು ಕ್ಯಾನ್ಸಲ್ ಒನ್ ಆ್ಯಂಡ್ ಮೇಕ್ ದ ಅದರ್ ಓಕೆ. ದಟ್ ಈಸ್ ದ ಆಬ್ಜೆಕ್ಟ್ ಆಫ್ ಇಟ್. ಸೇಮ್ ಎಕ್ಸಾಂಪಲ್ನ ಅದೇ ಇಲಿಸ್ಟ್ರೇಷನ್ ನಾನು ಇಲ್ಲಿ ಕೊಟ್ಟಿದ್ದೀನಿ. Nature of ambiguity. Again, here it is latent. The ambiguity is latent. ಲ್ಯಾಂಗ್ವೇಜ್ ಓದಿದರೆ ಅದರಲ್ಲಿ ಕನ್ಫ್ಯೂಷನ್ ಇರಲಿಲ್ಲ. ನಿಜವಾಗಿಯೂ ಇಂಪ್ಲಿಮೆಂಟೇಷನ್ ಮಾಡುವಾಗ ನಮಗೇನಾಯಿತು, ಆ್ಯಕ್ಚುಲಿ ಜಮೀನನ್ನು ಸ್ವಾಧೀನಕ್ಕೆ ತೊಗೊಳ್ಳುವಾಗ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ದೇರ್ ಫೋರ್ ಇಟ್ ಈಸ್ ಲ್ಯಾಟೆಂಟ್ ಫ್ಯಾಕ್ಟರ್. ನಾವು ಮೆಕ್ಯಾನಿಕ್ ಹತ್ರ ಗಾಡಿ ತೊಗೊಂಡು ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಅಗೇನ್ 99, 100 ನಾನು ಇಲ್ಲಿ ಇದು ಮಾಡಿದ್ದೀನಿ. ಎರಡೂ ಒಂದೇ. ಇಲ್ಲೂ ಎವಿಡೆನ್ಸ್ ಕೊಡ್ಬೋದು, ಇಲ್ಲೂ ಎವಿಡೆನ್ಸ್ ಕೊಡ್ಬೋದು. ಇಲ್ಲಿ ಏನಾಗುತ್ತೆ, ಒಬ್ಬರನ್ನ ಗುರುತಿಸ್ತೀವಿ ಅಮಂಗ್ ದ ಗ್ರೂಪ್. ಇಲ್ಲಿ ಹಾಗಲ್ಲ, ಡಿಫರೆಂಟ್ ಸೆಟ್ ಆಫ್ ಫ್ಯಾಕ್ಟ್ಸ್ ಇರುತ್ತೆ, ಬೇರೆ ಸೆಟ್ ಆಫ್ ಫ್ಯಾಕ್ಟ್ಸ್ ಇರ್ತವೆ. ಆ ಸೆಟ್ ಆಫ್ ಫ್ಯಾಕ್ಟ್ಸಲ್ಲಿ ಒಂದು ಅರ್ಧ ಇದಕ್ಕೆ ಮ್ಯಾಚ್ ಆಗುತ್ತೆ, ಅರ್ಧ ಅದಕ್ಕೆ ಮ್ಯಾಚ್ ಆಗುತ್ತೆ. ಆವಾಗ ಅದನ್ನು ಸರಿಪಡಿಸೋಕ್ಕೆ ನಾವು 100 ನೋಡ್ತೀವಿ. 99 ಏನು ನೋಡ್ತೀವಿ ನಾವು? ನೋಡಿ, ಎರಡೂ ಒಂದೇ ಥರ ಇದ್ದಾವೆ, 9 and 9. ಎರಡೂ ಒಂದೇ ಥರ ಇದ್ದಾವೆ, 9 and 9. ಇಲ್ಲಿ ಹಾಗಲ್ಲ, ಎರಡು ಸಪ್ರೇಟ್ ಇದ್ದಾವೆ. ಇದೊಂದು ಬೇರೆ ಸಪ್ರೇಟ್ ಇದೆ ಅಂತಕ್ಕಂಥ ರಿಲೇಷನ್ಶಿಪ್. ನೋಡಿ, ಲ್ಯಾಂಗ್ವೇಜ್ ಫಿಟ್ಸ್ ನೋ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್. 99 ಲ್ಯಾಂಗ್ವೇಜ್ ಫಿಟ್ಸ್ ಟು ಮೋರ್ ದ್ಯಾನ್ ಒನ್ ಫ್ಯಾಕ್ಟ್. 100 ಲ್ಯಾಂಗ್ವೇಜ್ ಫಿಟ್ಸ್ ಟು ಪಾರ್ಟ್ಸ್ ಆಫ್ ದ ಲ್ಯಾಂಗ್ವೇಜ್. ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಲ್ಯಾಂಗ್ವೇಜ್ ಫಿಟ್ಸ್ ಡಿಫರೆಂಟ್ ಫ್ಯಾಕ್ಟ್ಸ್. ಅವುಗಳ ಬ್ರೀಫ್ ಅನಲೈಸಿಸ್ ಕೊಟ್ಟಿದ್ದೀನಿ. ದಟ್ಸ್ ಇಟ್. ಕಾನೂನಾತ್ಮಕ ಎಫೆಕ್ಟಿಸ್ ಇದು ಅಷ್ಟೇ. ಪರ್ಪಸ್ ಈಸ್ ಸೇಮ್. ಆಲ್ಮೋಸ್ಟ್ ಉಳಿದ 99 ಏನಿದೆ ಅದೇ ಪರ್ಪಸೇ ಇಲ್ಲಿರ್ತದೆ. ಅದೇ ಚೇಂಜಸ್ ಏನಿರಲ್ಲ ಪರ್ಪಸಲ್ಲಿ. ಸೆಕ್ಷನ್ 101 ಎವಿಡೆನ್ಸ್ ಟು ಎಕ್ಸ್ಪ್ಲೇನ್ ಸ್ಪೇಷಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಟರ್ಮ್ಸ್. ಸ್ಪೇಷಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಟರ್ಮ್ಸ್. ಇದು ನನಗನ್ಸಿದ ಮಟ್ಟಿಗೆ ಇಟ್ ಈಸ್ ನಾಟ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ambiguity. Let me see if it is ambiguity, I will explain it today. Otherwise, I will talk about this in the next video. No, that is not. So, I have almost completed the concepts of ambiguity. So, one more video I will come up from starting from section, I think what I have explained today is up to section 100. So 101, 102 and 103 I will explain in the next video ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಈ ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ ಈ ನನ್ನ ಕ್ರಿಟಿಕಲ್ ಅನಾಲಿಸಿಸ್ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಆದರೆ ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ, ನಾನು ಕೊಟ್ಟಂತಹ ನೋಟ್ಸನ್ನ ಆನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಾನ್ಸೆಪ್ಚುವಲ್ ನೋಟ್ಸ್ ಯು ಹ್ಯಾವ್ ಟು ರೈಟ್. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಸೆಕ್ಷನ್ ವಾಟ್ ಎವರ್ ದ ವೇ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಯಾವ ರೀತಿಯಲ್ಲಿ ನಾನು ನಿಮಗೆ
ಈ ಒಂದು ಸೆಕ್ಷನ್ಗಳನ್ನು ಬೇರೆ ಆ್ಯಕ್ಟ್ ಹಿಡ್ಕೊಂಡು ನಿಮಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೀನೋ ಅದನ್ನು ಒಂದು ಸಲ ನೀವು ವಿಡಿಯೋ ನೋಡಿ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳುವುದು ಒಳ್ಳೆಯದು. ಯು ಹ್ಯಾವ್ ಟು ಟ್ರೈ ಟು think over each section and the purpose. You see how beautifully Stephens has developed this Evidence Act ಅಂತಕ್ಕಂಥದ್ದನ್ನು ನನಗೆ ಇದನ್ನು ಇಂಟರ್ಪ್ರಿಟ್ ಮಾಡ್ತಾ ಅಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನಲ್ಲಿ ಮುಗಿಸ್ತೀನಿ. ಇನ್ನು ಮುಂದಿನ ವಿಡಿಯೋ ನಮ್ಮ ಯೂನಿಟ್ 3ನ ಕೊನೆ ವಿಡಿಯೋ ಆಗ್ತದೆ. ಯೂನಿಟ್ 3ಗೆ ಸಂಬಂಧಪಟ್ಟಂತೆ 3ಕ್ಕೆ ಸಂಬಂಧಪಟ್ಟಂತೆ 101, 102, 103 ನಾನು ಡಿಸ್ಕಸ್ ಮಾಡಿದರೆ ಮುಗಿಯುತ್ತೆ. ಬಟ್ ಟುಡೇ ವಾಟ್ ಐ ಹ್ಯಾವ್ ಡನ್ ಈಸ್ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ambiguity, I have discussed about clear language, I have discussed about both the types of ambiguity, whether it is latent or patent ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿ 101, 102, 103 ಬೇರೆ ವಿಷಯವನ್ನೇ ಮಾತಾಡೋದ್ರಿಂದ ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.